ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸವನ್ನು ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಲಾಗ್ತಾ ಇದೆ ಮತ್ತು ಮಾಡಲಾಗಿದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 263ನೇ ವಿಡಿಯೋ. ಯಾರೋ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬನ್ನಿ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಚೆಕ್ ಮಾಡಿ ಯಾವ್ಯಾವ ಕೋರ್ಸ್ಗಳು ಲಭ್ಯವಿವೆ ಅಂತೇಳಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಕಳೆದ ತರಗತಿಯಲ್ಲಿ 19ನೇ ಶತಮಾನದ ಸಾಮಾಜಿಕ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಅದರ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ಕಾರ್ಮಿಕ ವರ್ಗ ಚಳವಳಿಗಳು, ಲೇಬರ್ ಕ್ಲಾಸ್ ಮೂವ್ಮೆಂಟ್ಸ್ಗಳು ಮತ್ತು ಮಹಿಳೆಯರ ಶಿಕ್ಷಣಕ್ಕಾಗಿ ಆಗಿರುವಂತಹ ಚಳವಳಿಗಳು ಮತ್ತು ಮಹಿಳಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ಕೊಳ್ತಾ ಬರೋಣ. ಮೊದಲನೇದಾಗಿ ಕಾರ್ಮಿಕ ವರ್ಗ ಚಳವಳಿಗಳನ್ನು ನೋಡ್ಕೊಳ್ತಾ ಹೋದ್ರೆ ಏನ್ ಸರ್ ಇದು ಲೇಬರ್ ಕ್ಲಾಸ್ ಮೂವ್ಮೆಂಟ್ಸ್ಗಳು ಅಂತಂದ್ರೆ, ಭಾರತದಲ್ಲಿ 1850ರ ದಶಕದಲ್ಲಿ ಭಾರತದಲ್ಲಿ ಜವಳಿ ಮತ್ತು ಸೆಣಬಿನ ಗಿರಣಿಗಳನ್ನು ಸ್ಥಾಪಿಸಿದ ನಂತರವಾಗಿ ಈ ರೈಲು ಮಾರ್ಗದ ನಂತರವೂ ಕೂಡ ಭಾರತದಲ್ಲಿ ದೊಡ್ಡ ಮಟ್ಟಕ್ಕೆ ಕಾರ್ಮಿಕರ ದೌರ್ಜನ್ಯಗಳು ಬೆಳಕಿಗೆ ಬರೋಕ್ಕೆ ಪ್ರಾರಂಭ ಆಗ್ತಾ ಹೋದವು. ಅದರ ನಂತರವಾಗಿ ಕಾರ್ಮಿಕರು ಏನು ಮಾಡಿದ್ರು, ಸಣ್ಣ ಸಣ್ಣ ಸಂಘಟನೆಗಳನ್ನು ಮಾಡಿಕೊಂಡು ಇದರ ವಿರುದ್ಧವಾಗಿ ಏನು ಕಾರ್ಮಿಕರ ದೌರ್ಜನ್ಯಗಳ ವಿರುದ್ಧವಾಗಿ ನಿಂತ್ಕೊಂಡ್ರು. ಅದರ ನಂತರವಾಗಿ 1875ರಲ್ಲಿ ಫಸ್ಟ್ ಫ್ಯಾಕ್ಟರಿ ಕಮಿಷನ್ ಅನ್ನ ಮುಖಾಂತರವಾಗಿ 1880 ಅದನ್ನು ನೇಮಕ ಮಾಡಿಕೊಂಡು ಅದರ ಪರಿಣಾಮವಾಗಿ 1881ರಲ್ಲಿ ಮೊದಲ ಕಾರ್ಖಾನೆ ಕಾಯ್ದೆ, ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಪಾಸ್ ಆಗುತ್ತೆ ಲಾರ್ಡ್ ರಿಪ್ಪನ್ ಕಾಲದಲ್ಲಿ. ಈ ಒಂದು ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಇದು ದ ಇಂಡಿಯನ್ ಫ್ಯಾಕ್ಟರಿ ಆಕ್ಟ್ 1881, ಇದು ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಪಾಸ್ ಆಗಿರುವಂಥ ಒಂದು ಕಾಯ್ದೆ. ಈ ಕಾಯ್ದೆ ಏನು ಕೆಲಸ ಮಾಡ್ತಾ ಹೋಯ್ತು, ಇದೇನು ಮಿನಿಮಮ್ ಸ್ಯಾಲ್ರಿ ಏನು ಇದೆಲ್ಲ ಫಿಕ್ಸ್ ಮಾಡಿಲ್ಲ. ಇದೇನು ಮಾಡ್ತು, ಈ ಒಂದು ಕಾಯ್ದೆಯ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮಹಿಳೆ ಮತ್ತು ಬಾಲ ಕಾರ್ಮಿಕರ ಕೆಲಸದ ಸಮಯವನ್ನು ರೆಗ್ಯುಲೇಟ್ ಮಾಡುವಂಥ ಕೆಲಸವನ್ನು ಈ ಇಂಡಿಯನ್ ಫ್ಯಾಕ್ಟರಿ ಆಕ್ಟ್ 1881 ಮಾಡ್ತಾ ಹೋಯ್ತು. ಇದು ದೊಡ್ಡ ಮಟ್ಟದ ರಿಫಾರ್ಮ್ಸ್ ಏನು ಮಾಡಿಲ್ಲ, ಬಟ್ ಮೊದಲ ಹೆಜ್ಜೆ ಮಹಿಳೆಯರು ಮತ್ತು ಬಾಲ ಕಾರ್ಮಿಕರು, ಚೈಲ್ಡ್ ಲೇಬರ್ಗಳ ಒಂದು ವರ್ಕಿಂಗ್ ಅವರ್ಸನ್ನು ರೆಗ್ಯುಲೇಟ್ ಮಾಡುವಂಥ ಕೆಲಸವನ್ನು ಈ ಒಂದು ಇಂಡಿಯನ್ ಫ್ಯಾಕ್ಟರಿ ಆ್ಯಕ್ಟು 1881 ಲಾರ್ಡ್ ರಿಪ್ಪನ್ ಅವರು ಮಾಡಿದ್ರು, ಈ ಕೆಲಸವನ್ನು ಮಾಡಿದ್ರು. ನಂತರ ಹಲವಾರು ಕಾಯ್ದೆಗಳು ಬಂದು ಅದನ್ನು ಮಾಡ್ಕೊಳ್ತದ್ದು. ಇವತ್ತು ಕೂಡ ದೊಡ್ಡ ಮಟ್ಟಕ್ಕೆ ರಿಫಾರ್ಮ್ಸ್ಗಳು ಆಗಿವೆ. ಆದರೆ ಫುಲ್ ಫ್ಲೆಡ್ಜೆಡ್ ಆಗಿ ಮೊದಲ ಬಾರಿಗೆ ದೊಡ್ಡ ಮಟ್ಟಕ್ಕೆ ಪೂರ್ಣ ಪ್ರಮಾಣದ ಕಾರ್ಮಿಕ ವರ್ಗ ಹೊರಹೊಮ್ಮಿದ್ದು ಯಾವಾಗಪ್ಪ ಅಂದರೆ ಅದರ ನಂತರವಾಗಿ 1990ರಲ್ಲಿ NM ಲೋಖಂಡೆ ಅಂತೇಳಿ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಬಾಂಬೆ ಮಿಲ್ಸ್ ಆ್ಯಂಡ್ಸ್ ಅಸೋಸಿಯೇಷನ್, ಇದು ಬಹಳ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಾಂಬೆ ಮಿಲ್ ಹ್ಯಾಂಡ್ಸ್ ಅಸೋಸಿಯೇಷನ್ ಅನ್ನು, ಇದೊಂದು ಕಾರ್ಮಿಕ ಸಂಸ್ಥೆ, ಮೊದಲ ಕಾರ್ಮಿಕ ಸಂಸ್ಥೆ ಅಂತ ಕರಿತೀವಿ. ಇದನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ 1990ರಲ್ಲಿ NM ಲೋಖಂಡೆ ಸ್ಥಾಪನೆ ಮಾಡುವ ಮುಖಾಂತರವಾಗಿ ಭಾರತದಲ್ಲಿ ಕಾರ್ಮಿಕ ಚಳುವಳಿಗೆ ಅಡಿಪಾಯವನ್ನು ಹಾಕುವ ಕೆಲಸವನ್ನು NM ಲೋಖಂಡೆ ಅವರು ಮಾಡ್ತಾರೆ. ಆದ್ದರಿಂದ ನಾರಾಯಣ್ ಮೇಘಾಜಿ ಲೋಖಂಡೆ ಅವರನ್ನು ಪಯೋನೀರ್ ಆಫ್ ದಿ ಲೇಬರ್ ಮೂವ್ಮೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಕಾರ್ಮಿಕ ಚಳುವಳಿಯ ಪ್ರವರ್ತಕ ಅಂತ ಕರಿತೀವಿ. ಮತ್ತು ಇವರನ್ನು ಫಾದರ್ ಆಫ್ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಕಾರ್ಮಿಕ ಚಳುವಳಿಯ ಪಿತಾಮಹ ಅಂತ ಕೂಡ NM ಲೋಖಂಡೆ ಅವರನ್ನು ಕರಿತೀವಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟು. ಮತ್ತು ಈ ಬಾಂಬೆ ಮಿಲ್ ಆ್ಯಂಡ್ಸ್ ಅಸೋಸಿಯೇಷನ್ ಏನಿದೆ, ಇದನ್ನು ಭಾರತದಲ್ಲಿ ಮೊಟ್ಟ ಮೊದಲ ಕಾರ್ಮಿಕ ಸಂಸ್ಥೆ ಅಂತ ಕೂಡ ಕರಿತೇವೆ. ಮೊಟ್ಟ ಮೊದಲ ಕಾರ್ಮಿಕ ಸಂಸ್ಥೆ ಅಥವಾ ಒಕ್ಕೂಟ ಯಾವುದಪ್ಪ ಅಂದರೆ ಅದು ಬಾಂಬೆ ಮಿಲ್ ಆ್ಯಂಡ್ಸ್ ಅಸೋಸಿಯೇಷನ್. ಇದ್ರ ಬಗ್ಗೆ ಹಲವಾರು ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಬಂದಿವೆ, ಕೇಳ್ತಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡ್ಕೊಂಬಂಡು ಯಾವ ರೀತಿ ಕೇಳಿದ್ದಾರೆ ಅಂತೇಳಿ. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಕಾರ್ಮಿಕ ಚಳವಳಿಯನ್ನು ಸಂಘಟಿಸಿದ ಮೊದಲ ನಾಯಕ ಯಾರಪ್ಪ ಅಂದರೆ NM ಲೋಖಂಡೆ. ಹೂ ಸ್ಟಾರ್ಟೆಡ್ ಬಾಂಬೆ ಮಿಲ್ಸ್ ಆ್ಯಂಡ್ಸ್ ಅಸೋಸಿಯೇಷನ್, ಬಾಂಬೆ ಮಿಲ್ಸ್ ಆ್ಯಂಡ್ಸ್ ಅಸೋಸಿಯೇಷನ್ನ ಸ್ಥಾಪಕ ಯಾರಪ್ಪ ಅಂದರೆ
ಪ್ರಾರಂಭ ಮಾಡಿದ್ದು ಎನ್ ಲೋಖಂಡೆಯವರು. ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಮೊದಲ ಕಾರ್ಮಿಕ ಸಂಘ ಫಸ್ಟ್ ಲೇಬರ್ ಅಸೋಸಿಯೇಷನ್ ಇನ್ ಇಂಡಿಯಾ ಎಂದು ಪರಿಗಣಿಸಬಹುದು ಎಂದರೆ ದ ಬಾಂಬೆ ಮಿಲ್ ಆ್ಯಂಡ್ಸ್ ಅಸೋಸಿಯೇಷನ್. ಎಕ್ಸಾಂಪಲ್ ಕೇಳಿದ್ದಾರೆ ನೋಡಿ, ಈ ಥರ ಕೇಳ್ತಿರ್ತಾರೆ. ಏನು ಕಾರ್ಮಿಕ ಸಂಘಗಳು, ಟ್ರೇಡ್ ಯೂನಿಯನ್ಸ್ ಅಂತಂದರೆ ಏನಪ್ಪ ಅಂತಂದರೆ, ನಾವು ಜನರಲ್ ನೋಡ್ಕೊಳ್ತಾ ಹೋದ್ರೆ ಇವತ್ತು ಕೂಡ ದೊಡ್ಡ ಮಟ್ಟಕ್ಕೆ ಟ್ರೇಡ್ ಯೂನಿಯನ್ಸ್ಗಳು ಹಲವಾರುಗಳಿವೆ. ಅದರ ಮೂಲಗಳನ್ನು ನೋಡ್ಕೊಳ್ತಾ ಹೋಗ್ತೇವೆ. ಇವರೇನು ಮಾಡ್ತಿದ್ರು, ಕಾರ್ಮಿಕರ ಆರ್ಥಿಕ ಮತ್ತು ಸಾಮಾಜಿಕ ಆಸಕ್ತಿಯನ್ನು ಇವರು ಇಟ್ಕೊಂಡು ಅವರ ಹಕ್ಕುಗಳು ಮತ್ತು ಹಿತಾಸಕ್ತಿಗಳಿಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನು ಈ ಕಾರ್ಮಿಕ ಸಂಘಗಳು ಮಾಡ್ತಾ ಹೋಗ್ತವೆ. ಭಾರತದಲ್ಲಿ ಇವಾಗ ಪ್ರೆಸೆಂಟ್ ಭಾರತದಲ್ಲಿ ಕಾರ್ಮಿಕ ಸಂಘಗಳನ್ನು ಟ್ರೇಡ್ ಯೂನಿಯನ್ ಕಾಯ್ದೆ 1926 ಅಡಿಯಲ್ಲಿ ನೋಂದಾಯಿಸಲಾಗ್ತದೆ. ನೋಂದಾಯಿಸಿಕೊಳ್ಳದೆ ಅವರು ಹೋರಾಟಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಹಲವಾರು ಅವರಿಗೆ ರೈಲ್ವೆ ಕಾಯ್ದೆ, ರೈಲ್ವೆ ಒಂದು ಯೂನಿಯನ್ ಬೇರೆ ಇರ್ತದೆ, ರೈತರಿಗೆ ಸಂಬಂಧಪಟ್ಟಂತೆ ಬೇರೆ, ಈ ರೀತಿ ಇರ್ತಾ ಹೋಗ್ತವೆ. ಈ ಒಂದು ಟ್ರೇಡ್ ಯೂನಿಯನ್ಗಳ ಒಂದು ಇಂದಿನ ನೋಡ್ಕೊಳ್ತಾ ಹೋದರೆ, ಈ ಟ್ರೇಡ್ ಯೂನಿಯನಿಸಮ್ ಅನ್ನುವಂಥದ್ದು ಭಾರತದಲ್ಲಿ ಈ ಫಸ್ಟ್ ಯುದ್ಧ ಆದಮೇಲೆ, ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಮತ್ತು 1970ನಲ್ಲಿ ಸೋವಿಯತ್ ರಷ್ಯಾ ಕ್ರಾಂತಿಯೊಂದಿಗೆ ಇದು ಪ್ರಾರಂಭ ಆಗ್ತದೆ ಭಾರತದಲ್ಲಿ. ಏನು ಫಸ್ಟ್ ವರ್ಲ್ಡ್ ವಾರಲ್ಲಿ ಭಾರತೀಯರು ಇಡೀ ಪ್ರಪಂಚದ ಹಲವಾರು ಕಂಟ್ರಿಗಳಿಗೆ ಅವರು ಕಾಂಟ್ಯಾಕ್ಟ್ ಆಗ್ತಾರೆ. ಆದಾಗ ಅವರಿಗೆ ಗೊತ್ತಾಗ್ತದೆ, ಓಕೆ ನಮ್ಮ ದೇಶದಲ್ಲೂ ಕೂಡ ಕಾರ್ಮಿಕರನ್ನು ವಿಭಿನ್ನವಾಗಿ ಟ್ರೀಟ್ ಮಾಡ್ತಿದ್ದಾರೆ. ಹಾಗಾಗಿ ಈಗ ಏನು ಹೊರಗಿನ ಪ್ರಪಂಚ ಜೊತೆ ಲಿಂಕನ್ನು ಹೊಂದ್ಕೊಂಡಾಗ ಆಟೋಮೆಟಿಕಲಿ ಗೊತ್ತಾಗುತ್ತೆ, ನಮ್ಮ ದೇಶದಲ್ಲೂ ಕೂಡ ನಾವು ಈ ಒಂದು ಟ್ರೇಡ್ ಯೂನಿಯನ್ಗಳನ್ನು ಸ್ಟಾರ್ಟ್ ಮಾಡಬೇಕು, ಕಾರ್ಮಿಕರ ಒಂದು ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡಬೇಕು ಅಂತೇಳಿ ಭಾರತದಲ್ಲೂ ಕೂಡ ಅದರ ಪ್ರಜ್ಞೆ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಇದರ ಮುಖಾಂತರ ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ. ಆದರೆ ಅದೇ ರೀತಿಯಾಗಿ ಆಧುನಿಕ ಭಾರತದಲ್ಲಿ ಮೊದಲ ಟ್ರೇಡ್ ಯೂನಿಯನ್ ಸ್ಥಾಪನೆ ಆಗಿದ್ದು, ಸಂಸ್ಥೆ ಅಲ್ಲ, ಟ್ರೇಡ್ ಯೂನಿಯನ್ ಸ್ಥಾಪನೆ ಆಗಿದ್ದು 1918ರಲ್ಲಿ ಬಿ ಪಿ ವಾಡಿಯಾ ಅವರು ಸ್ಥಾಪಿಸಿದಂತಹ ಮದ್ರಾಸ್ ಮಿಲ್ ವರ್ಕರ್ಸ್ ಅಸೋಸಿಯೇಷನ್. ಇದು ಭಾಳ ಇಂಪಾರ್ಟೆಂಟ್. ಭಾರತದ ಮೊದಲ ಟ್ರೇಡ್ ಯೂನಿಯನ್ ಅಂತ ಕೇಳಿದ್ರೆ ಲೇಬರ್ ಆರ್ಗನೈಸೇಷನ್ ಬೇರೆ, ಇದು ಟ್ರೇಡ್ ಯೂನಿಯನ್. ಇದು ಟ್ರೇಡ್ ಯೂನಿಯನ್ನು 1918ರಲ್ಲಿ ಬಿ ಪಿ ವಾಡಿಯಾ ಅವರು ಸ್ಥಾಪನೆ ಮಾಡಿರುವಂತಹ ಮದ್ರಾಸ್ ಮಿಲ್ ವರ್ಕರ್ ಅಸೋಸಿಯೇಷನ್ ಇದು ಭಾರತದ ಮೊಟ್ಟ ಮೊದಲ ಟ್ರೇಡ್ ಯೂನಿಯನ್ ಆಗಿದೆ. ಕಾರ್ಮಿಕ ಸಂಘ ಅಲ್ಲ, ಇದು ಟ್ರೇಡ್ ಯೂನಿಯನ್ ಆಗಿದೆ. ಬಹುಮುಖ್ಯವಾದಂತಹ ಟ್ರೇಡ್ ಯೂನಿಯನ್ ಅಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸು. ಇದು ಎಕ್ಸಾಮ್ಸಲ್ಲಿ ಬಹಳ ಇಂಪಾರ್ಟೆಂಟ್ ಕೇಳ್ತಾರೆ. ಇದು ಸ್ಥಾಪನೆ ಆಗಿದ್ದು 1920ರಲ್ಲಿ 31 ಅಕ್ಟೋಬರ್ 1920ಯಲ್ಲಿ ಬಾಂಬೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರ ಸಂಘಟಕರಿಂದ ಸ್ಥಾಪನೆಯಾಗಿರುವಂತಹ ಒಂದು ಸಂಸ್ಥೆ, ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತಹ ಒಂದು ಸಂಸ್ಥೆ ಕೂಡ ಹೌದು. ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC, ಇದನ್ನು ಲಜಪತ್ ರಾಯ್ ಅವರು ಸ್ಥಾಪನೆ ಮಾಡ್ತಾರೆ. ಇದು ಬ್ರಿಟಿಷ್ ಕಾರ್ಮಿಕ ಪಕ್ಷದ ಒಂದು ಸಾಮಾಜಿಕ ಪ್ರಜಾಸತ್ತಾತ್ಮಕ ವಿಚಾರಗಳಿಂದ ಇದು ಪ್ರಭಾವಿತವಾಗಿಬಿಟ್ಟು ಸ್ಥಾಪನೆಯಾಗಿರುವಂಥ ಒಂದು ಸಂಸ್ಥೆ. ಇದು ಮೊದಲ ಅಧಿವೇಶನವನ್ನು ಮುಂಬೈಯಲ್ಲಿ 1920ರಲ್ಲಿ ಮುಂಬೈಯಲ್ಲಿ ಇದು ಇಟ್ಕೊಂಡಿತ್ತು. ಅದರ ಮೊದಲ ಪ್ರೆಸಿಡೆಂಟ್ ಯಾರಪ್ಪ ಅಂದರೆ ಲಾಲಾ ಲಜಪತ್ ರಾಯ್ ಅವರು ಮೊದಲ ಪ್ರೆಸಿಡೆಂಟ್ ಆಗಿದ್ದರು. ದಿವಾನ್ ಚಮನ್ ಲಾಲ್ ಅವರು ಕಾರ್ಯದರ್ಶಿಯಾಗಿದ್ದರು, ಮೊದಲ ಅಧಿವೇಶನದ ಕಾರ್ಯದರ್ಶಿಯಾಗಿದ್ದರು ಅವರು. ಹಲವಾರು ಜನ ನಾಯಕರು ಕೂಡ ಈ ಒಂದು ಇದಕ್ಕೆ ಸ್ಥಾಪನೆಗೆ ಭಾಗಿಯಾಗಿದ್ದರು, ಅದು ಕೂಡ ನಿಮಗೆ ಗೊತ್ತಿರಲಿ. ಲಾಲಾ ಲಜಪತ್ ರಾಯ್ ಅವರು ಅದರ ಪ್ರಮುಖ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ಮತ್ತು ಇದು ಮುಂದೆ ಡಿವೈಡ್ ಆಗ್ತಾ ಹೋಗುತ್ತೆ, ಇದೆಲ್ಲ ಏನು ಬೇಡ, ನಿಮಗೆ ಜಸ್ಟ್ ನೋಡ್ಕೊಂಡಿರಿ, ಕೊಟ್ಟಿದ್ದೀನಿ ಅಷ್ಟೇ. ಮೇಯ್ನಾಗಿ AITUC ಬಹಳ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದ್ರ ಬಗ್ಗೆ ನೋಡ್ಕೊಳ್ತಾ ಹೋದರೆ AITUC ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸು ಸ್ಥಾಪನೆ ಆಗಿದ್ದು 1920ಯಲ್ಲಿ ಬಾಂಬೆಯಲ್ಲಿ. ಅದನ್ನು ಸ್ಥಾಪನೆ ಮಾಡಿದ್ದು ಯಾರಪ್ಪ ಅಂದರೆ ಲಾಲಾ ಲಜಪತ್ ರಾಯ್. ಅದನ್ನು ಯಾರ ಅಂಡರ್ಲಿ ಫಸ್ಟ್ ಸ್ಟಾರ್ಟ್ ಮಾಡಲಾಗಿತ್ತಪ್ಪ ಅಂದರೆ ಭಾರತೀಯ INC ಅಂಡರ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಭಾರತೀಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದರ ಅಂಡರ್ಲಿ ಸ್ಥಾಪನೆ ಆಗಿತ್ತು. ಆದರೆ ಪೊಲಿಟಿಕಲಿ ಲಿಂಕ್ ಇದ್ದು ಯಾರ ಜೊತೆಗಪ್ಪ ಅಂದರೆ 1945ಇಂದ ಇವರು ಪ್ರೆಸೆಂಟ್ವರೆಗೂ ಕೂಡ, ಇವತ್ತಿನವರೆಗೂ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಜೊತೆ ಲಿಂಕನ್ನು ಹೊಂದಿದ್ದಾರೆ. ಇದು ಸ್ಥಾಪನೆ ಆದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆ ಲಿಂಕ್ ಇತ್ತು. ಅದು 1945 ನಂತರವಾಗಿದ್ದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಜೊತೆ ಇದು ಪೊಲಿಟಿಕಲ್ ಲಿಂಕ್ ಆಗಿ ಇವತ್ತು ಹೋರಾಟಗಳನ್ನು ಮಾಡ್ಕೊಳ್ತಾ ಬರ್ತಿದೆ ಭಾರತದಲ್ಲಿ. ಇಷ್ಟು ಗೊತ್ತಿರಬೇಕು ನಿಮಗೆ. ಇಲ್ಲಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ನೋಡಿ, ಏನಂತ ಕೇಳಿದ್ದಾರೆ ನೋಡೋಣ. 31 ಅಕ್ಟೋಬರ್ 1920ರಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್
ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆದರು ಅಂತ ಕೇಳಿದ್ರೆ ಲಾಲಾ ಲಜಪತ್ ರಾಯ್. ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಅದರ ಸ್ಥಾಪಕರು ಕೂಡ ಅವರೇ. ಬಾಂಬೆಲಿ ಸ್ಥಾಪನೆ ಆಗಿದ್ದು, ಇದು ಗೊತ್ತಿರಬೇಕು ನಿಮಗೆ. ಇನ್ನೊಂದು ರೈತರಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಸಂಘಟನೆ ಅಂದರೆ ಅಖಿಲ ಭಾರತ ಕಿಸಾನ್ ಸಭಾ, ಆಲ್ ಇಂಡಿಯಾ ಕಿಸಾನ್ ಸಭಾ. ಇದು ರೈತರಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಸಂಘಟನೆ ಅಂತ ಕರೀಬೋದಾಗ್ತದೆ. 1936ರಲ್ಲಿ ಕೇಳ್ತಾರೆ ಎಕ್ಸಾಮ್ಸಲ್ಲಿ. 1936ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅದರ ರೈತರ ವಿಭಾಗವಾಗಿ ಇದು ರೈತರ ಹಕ್ಕುಗಳಿಗೋಸ್ಕರ ಮತ್ತು ಕೃಷಿ ಸುಧಾರಣೆಗಳಿಗೋಸ್ಕರ ಸ್ಥಾಪನೆಯಾಗಿರುವಂತಹ ಒಂದು ದೊಡ್ಡ ಸಂಘಟನೆ ಅಖಿಲ ಭಾರತ ಕಿಸಾನ್ ಸಭಾ ಯೂನಿಯನ್. ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ಲಕ್ನೋ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ 1936ರಲ್ಲಿ ಲಕ್ನೋ ಅಧಿವೇಶನದಲ್ಲಿ ಇದನ್ನು ಸ್ವಾಮಿ ಸಹಜಾನಂದ ಸರಸ್ವತಿಯವರು ಮೊದಲ ಪ್ರೆಸಿಡೆಂಟ್ ಆಗಿ ಇದನ್ನು ಪ್ರಾರಂಭ ಮಾಡ್ತಾರೆ. ಬಹಳ ಇಂಪಾರ್ಟೆಂಟು. ಏಪ್ರಿಲ್ 1936ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಸ್ಥಾಪನೆಗೆ ಕಾರಣ ಆಗ್ತದೆ. ಅದರ ಮೊದಲ ಅಧ್ಯಕ್ಷರು ಯಾರಪ್ಪ ಅಂದರೆ ಸ್ವಾಮಿ ಸಹಜಾನಂದ ಸರಸ್ವತಿಯವರು. ಅದರ ಮೊದಲ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ರೆ ಎನ್ ಜಿ ರಂಗಿ. ಇಷ್ಟು ನೆನಪು ಕೊಡಿ ಸಾಕು. ಅಖಿಲ ಭಾರತ ಕಿಸಾನ್ ಸಭಾ ಸ್ಥಾಪನೆ ಆಗಿದ್ದು 1936ರಲ್ಲಿ ಲಕ್ನೋ ಅಧಿವೇಶನದಲ್ಲಿ ಸ್ಥಾಪನೆ ಆಗಿರುವಂತಹದ್ದು. ಅದರ ಮೊದಲ ಅಧ್ಯಕ್ಷರು ಯಾರಪ್ಪ ಅಂದರೆ ಸ್ವಾಮಿ ಸಹಜಾನಂದ ಸರಸ್ವತಿಯವರು. ಮೊದಲ ಕಾರ್ಯದರ್ಶಿ ಸಭಾದ ಕಾರ್ಯದರ್ಶಿ ಅಂತ ಕೇಳಿದಾಗ ಎನ್ ಜಿ ರಂಗ. ಇನ್ನು ಹಲವಾರು ಜನ, ಜಯಪ್ರಕಾಶ್ ನಾರಾಯಣ್, ಬಂಕಿಮ್ ಮುಖರ್ಜಿ, ರಾಮ್ ಮನೋಹರ್ ಲೋಹಿಯಾ, ಹಲವಾರು ನಾಯಕರು ಕೂಡ ಇದಕ್ಕೆ ಲಿಂಕನ್ನು ಹೊಂದಿದ್ರು. ಮೇಯ್ನ್ ಆಗಿದ್ದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ರೈತರ ವಿಭಾಗ ಅಂತ ಕರಿತೀವಿ. ರೈತರಿಗೆ ಸಂಬಂಧಪಟ್ಟಂತೆ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗ್ತಾ ಬರ್ತದೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಕೇಳಿದರೆ ನೋಡ್ಕೊಂಬೋಣ. ಆಲ್ ಇಂಡಿಯಾ ಕಿಸಾನ್ ಸಭಾ ವಾಸ್ ಫಾರ್ಮ್ಡ್ ಇನ್, ಯಾವಾಗ ಫಾರ್ಮೇಷನ್ ಆಯಿತು? 1936ಅಲ್ಲಿ. ಅಖಿಲ ಭಾರತೀಯ ಕಿಸಾನ್ ಕಾಂಗ್ರೆಸ್ ವಾಸ್ ಫಾರ್ಮ್ಡ್ ಇನ್ 1936 ಫಾರ್ಮ್ ಆಗಿದ್ದು. ಮತ್ತು ಫಸ್ಟ್ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಕಿಸಾನ್ ಸಭಾ ಅಟ್ ಲಕ್ನೋ ಅಧಿವೇಶನದಲ್ಲಿ ಏನಾಯಿತು? ಅದರ ಮೊದಲ ಪ್ರೆಸಿಡೆಂಟ್ ಯಾರಪ್ಪ ಅಂತಂದರೆ ಕೇಳಿದಾಗ ಸ್ವಾಮಿ ಸಹಜಾನಂದ ಸರಸ್ವತಿಯವರು. ಫಸ್ಟ್ ಆಲ್ ಇಂಡಿಯಾ ಕಿಸಾನ್ ಸಭಾ ಎಲ್ಲಿ ಫಾರ್ಮ್ ಆಯ್ತಪ್ಪ ಅಂದರೆ ಲಕ್ನೋದಲ್ಲಿ. ಮೊದಲ ಸೆಕ್ರೆಟರಿ ಯಾರಪ್ಪ ಅಂತ ಕೇಳಿದ್ರೆ ಎನ್ ಜಿ ರಂಗ. ಮತ್ತು ದ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದಿ ಆಲ್ ಇಂಡಿಯಾ ಕಿಸಾನ್ ಸಭಾ ವಿಚ್ ಮೆಟ್ ಇನ್ ವಿಜಯವಾಡ ವಾಸ್ ಅವರೇ ಸಹಜಾನಂದ ಸರಸ್ವತಿ ಅವರು. ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಮಾಹಿತಿ ನೋಡ್ಕೊಳ್ಳಿ ಅಷ್ಟೇ. CTS ಅಲ್ಲಿ ಕೇಳುವಂಥ ಪ್ರಶ್ನೆ ಇದು. ಇನ್ನೊಂದು NDA ಕೇಳುವಂಥ ಪ್ರಶ್ನೆ ನೋಡಿ. 2019ರಲ್ಲಿ ಆಗಸ್ಟ್ 1936ರಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಅಂಗೀಕರಿಸಿದ ಕಿಸಾನ್ ಪ್ರಣಾಳಿಕೆಯು ಮೂಲಭೂತ ಬೇಡಿಕೆಗಳನ್ನು ಒಳಗೊಂಡಿತ್ತು. ಅಖಿಲ ಭಾರತ ಕಿಸಾನ್ ಸಭಾವು ಕಾಂಗ್ರೆಸ್ನ ಒಂದು ಭಾಗವಾಗಿತ್ತು ಮತ್ತು ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳೊಂದಿಗೆ ನಿಕಟ ಸಂಬಂಧವನ್ನು ಉಳಿಸಿಕೊಂಡಿದೆ. ಹೌದು, ಅದು ಕಾಂಗ್ರೆಸ್ನ ಅಧಿವೇಶನದಲ್ಲಿ ಸ್ಥಾಪನೆ ಆಗಿತ್ತು. ಹಾಗಾಗಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಇಂಡಿವಿಜುವಲ್ ಟ್ರೂ ಮತ್ತು ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ ಸ್ಟೇಟ್ಮೆಂಟ್ 1. ಜಸ್ಟ್ ಎಕ್ಸ್ಟ್ರಾ ಮಾಹಿತಿ ಅಷ್ಟೇ, ನಿಮಗೆ ಕೇಳಿದರೆ ಎಕ್ಸಾಮ್ಸಲ್ಲಿ, NDA ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ, ಅಖಿಲ ಭಾರತ ಕಿಸಾನ್ ಸಭಾದ ಮೊದಲ ಸಭೆಯಲ್ಲಿ ಈ ಕೆಳಗಿನ ಯಾವ ಕಾಂಗ್ರೆಸ್ ನಾಯಕರು ಭಾಗವಹಿಸಿದ್ರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರು ಭಾಗವಹಿಸಿದರು. ಸ್ವಾಮಿ ಸಹಜಾನಂದ ಸರಸ್ವತಿ ಅವರು ಒಂದು ಜರ್ನಲನ್ನು ಪಬ್ಲಿಷ್ ಮಾಡ್ತಾರೆ. ಅದನ್ನು ಏನಪ್ಪ ಅಂದರೆ ಹುಂಕಾರ್ ಅನ್ನುವಂಥ ಜರ್ನಲನ್ನು ಕೂಡ ಅವರು ಪಬ್ಲಿಷ್ ಮಾಡಿದರು. ಮೊದಲ ಪ್ರೆಸಿಡೆಂಟ್. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋದರೆ 1929ರಲ್ಲಿ ಟ್ರೇಡ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಂತ ಪಾಸ್ ಆಗುತ್ತೆ. IAS ಅಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. 1929ರಲ್ಲಿ ವ್ಯಾಪಾರ ವಿವಾದಗಳ ಕಾಯ್ದೆ, ಟ್ರೇಡ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಂತೇಳಿ. ಇದರ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಈ ಸ್ಟ್ರೈಕ್ಸ್ಗಳು ಮತ್ತು ಲಾಕೌಟ್ಸ್ಗಳೆಲ್ಲ ಮಾಡ್ತಾರಲ್ಲ, ಅದನ್ನು ಬ್ಯಾನ್ ಮಾಡಬೇಕು, ಸ್ಟ್ರೈಕ್ಸ್ಗಳು ಆಗಬಾರ್ದು ಅಂತೇಳಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಕಾಯ್ದೆಯನ್ನು, ಟ್ರೇಡ್ ಡಿಸ್ಪ್ಯೂಟ್ಸ್ ಕಾಯ್ದೆಯನ್ನು ಸ್ಟಾರ್ಟ್ ಮಾಡಲಾಗ್ತದೆ. ಇದರ ಮುಖ್ಯ ಉದ್ದೇಶ ಇಂಡಸ್ಟ್ರಿಗಳು ಕ್ಲೋಸ್ ಆಗ್ದಂಗೆ ನೋಡ್ಕೊಳ್ಳುವಂಥದ್ದು. ಎಸ್ಪೆಷಲಿ ಪೋಸ್ಟು, ರೈಲ್ವೆ, ವಾಟರು, ಎಲೆಕ್ಟ್ರಿಸಿಟಿ, ಇಂಥವು ಮುಖ್ಯ ಮೂಲಭೂತ ಅವಶ್ಯಕ ಇರುವಂತಹ ಏನು ಇವಿದೆ ಬೇಡಿಕೆಗಳಿಗೆ, ಅಂಥವನ್ನ ಕ್ಲೋಸ್ ಮಾಡಬಾರ್ದು, ಲಾಕೌಟ್ಸ್ ಮಾಡಬಾರ್ದು, ಅಂಥವ್ರು ಹೋರಾಟ ಮಾಡಬಾರ್ದು ಅಂತೇಳಿ. ಇದರ ಪ್ರಕಾರ ಯಾವುದೇ ಈ ಪೋಸ್ಟು, ರೈಲ್ವೆ, ವಾಟರು, ಎಲೆಕ್ಟ್ರಿಸಿಟಿ ಇಂಥವುಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತಂದರೆ ಕಾರ್ಮಿಕರು 15 ದಿನಕ್ಕಿಂತ ಮುಂಚಿತವಾಗಿಯೇ ಅವರು ನೋಟಿಸನ್ನು ಕೊಡಬೇಕಿತ್ತು. ನಾವು ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಲಾಕೌಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಮತ್ತು ಸ್ಟ್ರೈಕ್ಸ್ಗಳು ಮತ್ತು ವಿತೌಟ್ ಪ್ರಿಯರ್ ನೋಟಿಸ್ ಇಲ್ದಂಗೆ ಮಾಡುವಂತಿರಲಿಲ್ಲ. ಅಂಥವುಗಳನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಯಿತು. ಹಾಗಾಗಿ ಈ ಟ್ರೇಡ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ 1929 ಎ ಸಿಸ್ಟಮ್ ಆಫ್ ಟ್ರಿಬ್ಯುನಲ್ಸ್ ಆ್ಯಂಡ್ ಬ್ಯಾನ್ ಆನ್ ಸ್ಟ್ರೈಕ್ಸ್ಗಳನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತದೆ. 15 ದಿವಸ
ನೋಟಿಸನ್ನು ಕೊಟ್ಬಿಟ್ಟು ಆಮೇಲೆ ಅವರು ಅವಕಾಶ ಕೊಟ್ಟರೆ ಮಾತ್ರ ಮಾಡಬೇಕು, ಆ ರೀತಿ ಇತ್ತು. ಅದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ಕೆಲವು ಕಾಯ್ದೆಗಳ ಬಗ್ಗೆ ನೋಡ್ಕೊಂಬೋಣ. ದ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1881 1881ರ ಕಾಯ್ದೆಯನ್ನು ಪಾಸ್ ಆಯ್ತಲ್ವಾ ಮೊದಲ ಬಾರಿಗೆ. ಇದು ಇದರ ಒಂದು ವೇಜ್ಗಳನ್ನು ಫಿಕ್ಸ್ ಮಾಡುವಂಥ ಉದ್ದೇಶದಿಂದ ಇದು ಫಾರ್ಮ್ ಆಯ್ತು ಅಂತ ಕೇಳಿದ್ರೆ, ವೇಜನ್ನೇನು ಫಿಕ್ಸ್ ಮಾಡಿಲ್ಲ. ಅದು ಏನು ಮಾಡ್ತು, ಮಹಿಳೆಯರು ಮತ್ತು ಮಕ್ಕಳ ಒಂದು ಲಿಮಿಟೆಡ್ ಅವರ್ಸ್, ವರ್ಕಿಂಗ್ ಅವರ್ಸನ್ನು ಕಡಿಮೆ ಫಿಕ್ಸ್ ಮಾಡ್ತಷ್ಟೇ, ಬಟ್ ವೇಜ್ಗಳನ್ನು ಫಿಕ್ಸ್ ಮಾಡೋಂಥ ಕೆಲಸ ಏನು ಮಾಡಿಲ್ಲ ಅದು. ಹಾಗಾಗಿ ಮತ್ತು ಇಟ್ ಅಲೋಸ್ ದಿ ವರ್ಕರ್ಸ್ ಟು ಫಾರ್ಮ್ ದಿ ಯುನೈಟೆಡ್ ಹಂಗಾಗಿ ಇಷ್ಟು ಗೊತ್ತಿರಬೇಕು. ಇದೇನಲ್ಲ, ಇದು ರಾಂಗ್ ಆಗ್ತದೆ. NM ಲೋಖಂಡೆ ವಾಸ್ ದ ಪಯೋನೀರ್ ಇನ್ ಆರ್ಗನೈಸಿಂಗ್ ದಿ ಲೇಬರ್ ಮೂವ್ಮೆಂಟ್ ಇನ್ ಬ್ರಿಟಿಷ್ ಇಂಡಿಯಾ. ಹೌದು NM ಲೋಖಂಡೆ ಅವರು ಭಾರತದಲ್ಲಿ ಲೇಬರ್ ಚಳವಳಿಯ ಪ್ರವರ್ತಕ ಅಂತ ಕರಿತೀವಿ, ಅದರಿಂದ ಓನ್ಲಿ 2 ಈಸ್ ಕರೆಕ್ಟ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ನೋಡಿ. ಇನ್ ದ ಫಸ್ಟ್ ಫ್ಯಾಕ್ಟ್ರಿ ಆ್ಯಕ್ಟ್ 1881ನಲ್ಲಿ ದೇರ್ ವಾಸ್ ಎ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಬಿಲೋ 11 years. 11 ವರ್ಷಕ್ಕಿಂತ ಕಡಿಮೆ ಇರುವಂಥವ್ರನ್ನ ಅದು ಪ್ರಾಹಿಬಿಟ್ ಮಾಡ್ತು, ಪ್ರಾಹಿಬಿಟ್ ಮಾಡ್ತು ಕೆಲಸದಲ್ಲಿ. ಮತ್ತು ಇನ್ನೊಂದು 1891ನಲ್ಲಿ ಸೆಕೆಂಡ್ ಫ್ಯಾಕ್ಟ್ರಿ ಆ್ಯಕ್ಟ್ ಪಾಸ್ ಆದಾಗ ವುಮೆನ್ಸ್ ಲೇಬರ್ಸ್ಗಳಿಗೆ ಒಂದು ವೀಕ್ಲಿ ಹಾಲಿಡೇ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಲಾಗುತ್ತೆ, ಅದು ಕೂಡ ಕರೆಕ್ಟ್ ಇದೆ. ಮತ್ತು ಇವೆರಡು ಕರೆಕ್ಟ್ ಇದೆ. ಟ್ರೇಡ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ 1929ನಲ್ಲಿ ಸ್ಪೆಷಲ್ ಕೋರ್ಟ್ಸ್ ವರ್ಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ಸೆಟ್ಟಿಂಗ್ ಡಿಸ್ಪ್ಯೂಟ್ನು ಇವೇನಿಲ್ಲ, ಟ್ರಿಬ್ಯುನಲ್ಸ್ಗಳು ಮೇನ್. ಮತ್ತು ಇದು ಸ್ಟ್ರೈಕ್ಸ್ಗಳನ್ನು ಮಾಡಬಾರ್ದು ಅಂತೇಳಿ ಆ ಒಂದು ಕಾಯ್ದೆಯಲ್ಲಿ ಜಾರಿಗೆ ತರಲಾಗ್ತದೆ. 1 and 2 ಮಾತ್ರ ಇದು ಸರಿ ಆಗ್ತದೆ ಅಂತೇಳಿ. ಈಗ ಇಷ್ಟು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ನೋಡ್ಕೊಂಡ್ಬಿಟ್ವಿ. ಈಗ ಮಹಿಳೆಯರ ಶಿಕ್ಷಣಕ್ಕೋಸ್ಕರ, ಮಹಿಳೆಯರ ಹಕ್ಕುಗಳಿಗೋಸ್ಕರ ನಾವು ವೇದಗಳನ್ನು ಚರ್ಚೆ ಮಾಡಬೇಕಾದ್ರೆ, ವೇದಗಳ ವೈದಿಕ ಸಂದರ್ಭದಲ್ಲಿ, ವೇದಗಳ ಕಾಲದಲ್ಲಿ ಭಾರತ ಹೇಗಿತ್ತಂತ ನೋಡಿದಾಗ ಅದರಲ್ಲಿ 2 ಥರ ನೋಡ್ತೀವಿ, ಆರಂಭಿಕ ವೇದಕಾಲ ಮತ್ತು ನಂತರದ ವೇದಕಾಲ ಅಂತೇಳಿ. ಆರಂಭಿಕ ವೇದಕಾಲದಲ್ಲಿ ಮಹಿಳೆಯರಿಗೆ ಎಲ್ಲ ಹಕ್ಕುಗಳು ಇತ್ತು, ಎಲ್ಲರನ್ನೂ ಮಹಿಳೆ ಮತ್ತು ಪುರುಷರನ್ನ ಸರಿಸಮಾನವಾಗಿ ನೋಡಲಾಗಿತ್ತು. ಅದರ ನಂತರ ವೇದಕಾಲದಲ್ಲಿ ಕಂಪ್ಲೀಟ್ಲಿ ಬದಲಾಗಿ ಮಹಿಳೆಯರು ಕತ್ತಲೆಯುಗಕ್ಕೆ ತಳ್ಳಲ್ಪಟ್ಟು ಅಲ್ಲಿಂದ ಇಲ್ಲಿವರೆಗೂ ಸಾವಿರಾರು ವರ್ಷಗಳ ಕಾಲ ಅವರು ಕತ್ತಲೆಯುಗದಲ್ಲೇ ಇದ್ದರು. ಆದರೆ ಭಾರತಕ್ಕೆ ಯಾವಾಗ ಇಂಗ್ಲಿಷ್ ಶಿಕ್ಷಣ ಬಂದ ನಂತರ ಮಹಿಳೆಯರ ಹಕ್ಕುಗಳು ನಮಗೆ ಗೊತ್ತಾಗ್ತಾ ಹೋಯಿತು. ಆದ್ದರಿಂದ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು. ಫಸ್ಟು ಮಹಿಳೆಯರ ಹಕ್ಕುಗಳು ಸಿಗಬೇಕು ಅಂತಂದರೆ ಮಹಿಳೆಗೆ ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಿಕ್ಕಂದರೆ ಆಟೋಮೆಟಿಕ್ ಅವರಿಗೆ ಗೊತ್ತಾಗ್ತದೆ ನಮ್ಮ ಹಕ್ಕುಗಳು ಯಾವ್ಯಾವು ಅಂತೇಳಿ. ಆ ಕೆಲಸವನ್ನು 19ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡುವಂಥ ಕೆಲಸ ಆಗ್ತಾ ಹೋಯಿತು. ಅದಕ್ಕಾಗಿ ಹಲವಾರು ಚಳುವಳಿಗಳು, ಮಹಿಳಾ ಚಳುವಳಿಗಳನ್ನು ಕೇವಲ ಮಹಿಳೆಯರೇ ಮಾಡಿದನ್ನು, ಹಲವಾರು ಪುರುಷರು ದೊಡ್ಡ ಮಟ್ಟಕ್ಕೆ ಚಳುವಳಿಗಳನ್ನು ಮಾಡಿದ್ದಾರೆ, ಪುರುಷರೇ ಹೆಚ್ಚು. ಮೊದಲ ಬಾರಿಗೆ ಕ್ರಿಶ್ಚಿಯನ್ ಮಿಷನರಿಗಳು 1819ರಲ್ಲಿ ಕಲ್ಕತ್ತಾ ಸ್ತ್ರೀ ಜುವೆನೈಲ್ ಸೊಸೈಟಿಯನ್ನು ಸ್ಥಾಪಿಸುವ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಗೆ ಶಿಕ್ಷಣ ಕೊಡುವ ಕೆಲಸ ಮಾಡ್ತಾ ಹೋದರು. ನಂತರವಾಗಿ ಹಿಂದೂ ಫೀಮೇಲ್ ಸ್ಕೂಲ್, ಹಿಂದೂ ಮಹಿಳಾ ಶಾಲೆಯನ್ನು ನಂತರವಾಗಿ ಅದು ಬೆತೂನ್ ಫೀಮೇಲ್ ಮಹಿಳಾ ಶಾಲೆ ಅಂತದ್ದು ಮರುನಾಮಕರಣ ಆಯಿತು. ಅದು ಹಿಂದೂ ಮಹಿಳಾ ಶಾಲೆ ಅಂತೇಳಿ ಅದನ್ನು ಮಹಿಳೆಯರ ಶಿಕ್ಷಣಕ್ಕೋಸ್ಕರ, ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಸ್ಥಾಪನೆದಂತಹ ಮೊದಲ ಶಾಲೆ ಅಂತ ಕೂಡ ಕರಿತೀವಿ. ಅದು ಮುಂದೆ ಬೆತೂನ್ ಫೀಮೇಲ್ ಸ್ಕೂಲ್ ಅಂತ ಆಗ್ತದೆ. ಇದನ್ನು JED ಬೆತೂನ್ ಅವರು ಸ್ಥಾಪನೆ ಮಾಡ್ತಾರೆ. 1849ರಲ್ಲಿ ಕಲ್ಕತ್ತಾದ ಕೌನ್ಸಿಲ್ ಆಫ್ ಎಜುಕೇಷನ್ ಅಧ್ಯಕ್ಷ ಬೆತೂನ್ ಅವರು ಇದನ್ನು ಹಿಂದೂ ಫೀಮೇಲ್ ಸ್ಕೂಲನ್ನು, ನಂತರವಾಗಿ ಅದು ಬೆತೂನ್ ಫೀಮೇಲ್ ಸ್ಕೂಲ್ ಆಗ್ತದೆ. ಈ ಶಾಲೆಯನ್ನು ಪ್ರಾರಂಭ ಮಾಡುವ ಮುಖಾಂತರವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಆಗ್ತದೆ ಅಫಿಷಿಯಲಿ. 1851ರಲ್ಲಿ ಬೆತೂನ್ ಅವರು ಮರಣದ ನಂತರವಾಗಿ ಈಶ್ವರಚಂದ್ರ ವಿದ್ಯಾಸಾಗರ ಅವರು ಆ ಶಾಲೆಯ ಸೆಕ್ರೆಟರಿಯಾಗಿ ಅದನ್ನು ಮ್ಯಾನೇಜ್ ಮಾಡಿ, ಆ ಶಾಲೆಗಳನ್ನು, ಈ ಬೆತೂನ್ ಫೀಮೇಲ್ಸ್ ಶಾಲೆಗಳನ್ನು ಮ್ಯಾನೇಜ್ ಮಾಡಿ ಅದನ್ನು ಕಂಟಿನ್ಯೂಟಿ ಮಾಡಿ ಮಹಿಳೆಯರಿಗೋಸ್ಕರ, ಮಹಿಳಾ ಶಿಕ್ಷಣಕ್ಕೋಸ್ಕರ ದೊಡ್ಡ ಮಟ್ಟದ ಚಳುವಳಿಯನ್ನು ಆರಂಭ ಮಾಡ್ತಾರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು. ಹಂಗಾಗಿ ಇದು ಗೊತ್ತಿರಬೇಕು ನಿಮಗೆ, ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಏನಂತ ಕೇಳಿದರೆ ಎಕ್ಸಾಮ್ಸಲ್ಲಿ UPSC IAS ಎಕ್ಸಾಮ್ಸಲ್ಲೇ ಪ್ರಶ್ನೆ ಕೇಳಿದ್ದಾರೆ, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಏನು ಕೇಳಿದ್ದಾರೆ? ಈ ಕೆಳಗಿನವರಲ್ಲಿ ಯಾರು ಹಿಂದೂ ಮಹಿಳಾ ಶಾಲೆಯೊಂದಿಗೆ ಕಾರ್ಯದರ್ಶಿಯಾಗಿ ಸಂಬಂಧವನ್ನು ಹೊಂದಿದ್ರು, ಅದು ನಂತರವಾಗಿ ಬೆತೂನ್ ಮಹಿಳಾ ಶಾಲೆ ಎಂದು ಕರೆಯಲ್ಪಡುತ್ತಂಥದ್ದು ಈಶ್ವರಚಂದ್ರ ವಿದ್ಯಾಸಾಗರ. ಅದೇ ಹಿಂದೂ ಮಹಿಳಾ ಶಾಲೆ ಅಂತ ಪ್ರಾರಂಭ ಆಯಿತು, ನಂತರವಾಗಿ ಅದು ಬೆತೂನ್ ಮಹಿಳಾ ಶಾಲೆ ಅಂತ ಮರಣಾಮಕರಣ ಆಯಿತು. ಅದರ ಕಾರ್ಯದರ್ಶಿಯಾಗಿದ್ದಾರಪ್ಪ ಅಂದರೆ ಸೆಕ್ರೆಟರಿ ಬೆತೂನ್ ಮರಣದ ನಂತರ, ದಟ್ ಈಸ್ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು.
ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ನೋಡ್ರಿ, ಕೇಳಿದ ನೋಡ್ರಿ ಎಕ್ಸಾಮ್ಸಲ್ಲಿ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಮಹಿಳೆಯರ ಶಿಕ್ಷಣಕ್ಕೋಸ್ಕರ, ಮಹಿಳೆಯರ ಹಕ್ಕುಗಳಿಗೋಸ್ಕರ, ಎಸ್ಪೆಷಲಿ ವಿಡೋ ರಿಮ್ಯಾರೇಜ್ ಆ್ಯಕ್ಟಿಗೋಸ್ಕರ ಬಹಳ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದಂತಹ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ, ನಮ್ಮ ದೇಶ ಕಂಡಂತಹ ಅತ್ಯುನ್ನತ ಗ್ರೇಟೆಸ್ಟ್ ವ್ಯಕ್ತಿ ಕೂಡ ಹೌದು. ಮಹಿಳಾ ಶಿಕ್ಷಣಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ವ್ಯಕ್ತಿ, ಹೈಯೆಸ್ಟ್ ನಾಲೆಜಬಲ್ ವ್ಯಕ್ತಿಯವರು. ಈಶ್ವರಚಂದ್ರ ವಿದ್ಯಾಸಾಗರ್ ಬಗ್ಗೆ ನೋಡ್ಕೊಳ್ತಾ ಹೋದರೆ, ಇವರು ವಿದ್ಯಾಸಾಗರ ಆಗೇನು ಹುಟ್ಟಲಿಲ್ಲ. ಈಶ್ವರಚಂದ್ರ ಬಂಡೋಪಾಧ್ಯಾಯ ಅಂತೇಳಿ ಇವರು ಹೆಸರು, ಅವ್ರದ್ದು ಮೂಲ ಹೆಸರು ಈಶ್ವರಚಂದ್ರ ಬಂಡೋಪಾಧ್ಯಾಯ ಅಂತೇಳಿ. ಇವರು ಪಶ್ಚಿಮ ಬಂಗಾಳದಲ್ಲಿ 1926 ಸೆಪ್ಟೆಂಬರಲ್ಲಿ ಜನಿಸ್ತಾರೆ, ಪಶ್ಚಿಮ ಬಂಗಾಳದಲ್ಲಿ. ಇವರು ಸಂಸ್ಕೃತ ಮತ್ತು ಫಿಲಾಸಫಿಯಲ್ಲಿ ಇವರು ದೊಡ್ಡ ಮಟ್ಟಕ್ಕೆ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಾರೆ. ಸಂಸ್ಕೃತ ಮತ್ತು ತತ್ವಶಾಸ್ತ್ರದಲ್ಲಿ, ಸಾಂಸ್ಕ್ರಿಟ್ ಮತ್ತು ಫಿಲಾಸಫಿಯಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ 1839ರಲ್ಲಿ ಕಲ್ಕತ್ತಾದ ಪ್ರೆಸಿಡೆನ್ಸಿ ಸಂಸ್ಕೃತ ಕಾಲೇಜು ಇವರಿಗೆ ವಿದ್ಯಾಸಾಗರ ಎಂಬ ಬಿರುದನ್ನು ಕೊಡ್ತದೆ. ಅವಾಗಿಂದ ಈಶ್ವರಚಂದ್ರ ಬಂಡೋಪಾಧ್ಯಾಯ ಅವರು ಈಶ್ವರಚಂದ್ರ ವಿದ್ಯಾಸಾಗರ ಆಗಿ ಬದಲಾಗ್ತಾರೆ. 1939ರಲ್ಲಿ ಕಲ್ಕತ್ತಾ ಪ್ರೆಸಿಡೆನ್ಸಿ ಸಂಸ್ಕೃತ ಕಾಲೇಜು ಇವರಿಗೆ ವಿದ್ಯಾಸಾಗರ ಎಂಬ ಬಿರುದನ್ನು ಕೊಡುತ್ತೆ. ಯಾಕೆ ಬಿರುದನ್ನು ಕೊಡುತ್ತೆ? ಇವರು ಸಂಸ್ಕೃತ ಮತ್ತು ಫಿಲಾಸಫಿ ಮೇಲಿನ ಪಾಂಡಿತ್ಯಕ್ಕೋಸ್ಕರ ಅವರಿಗೆ ಆ ಬಿರುದನ್ನು ಕೊಡುತ್ತೆ 1839ರಲ್ಲಿ. ಮತ್ತು ಇವರು ಸಾರ್ವತ್ರಿಕ ಶಿಕ್ಷಣವನ್ನು ಅವತ್ತಿನ ಕಾಲದಲ್ಲೇ ಇವರು ಆ ಕಾನ್ಸೆಪ್ಟನ್ನು, ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು, ಕಡ್ಡಾಯ ಶಿಕ್ಷಣ ಅಂತ ಕರಿತೀವಿ, ಕಂಪಲ್ಸರಿ ಎಜುಕೇಷನ್, ಆ ಶಿಕ್ಷಣವನ್ನು, ಆ ಥರ ಕಾನ್ಸೆಪ್ಟ್ ಅವತ್ತಿನ ಕಾಲದಲ್ಲಿ ಅವರಿಗಿತ್ತು. ಮತ್ತು ಅವತ್ತಿನ ಕಾಲದಲ್ಲೇ ಜಾತಿ ಅಥವಾ ಲಿಂಗವನ್ನು ಲೆಕ್ಕಿಸದೆ, ಯಾವುದು ಜಾತಿ, ಯಾವುದು ಹೆಣ್ಣು ಗಂಡು ಆ ಥರ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣದ ಹಕ್ಕಿದೆ ಅಂತೇಳಿ ಅವತ್ತಿನ ಕಾಲದಲ್ಲೇ ವಿದ್ಯಾಸಾಗರ್ ಅವರು ಬಲವಾಗಿ ನಂಬಿದ್ರು. ಅವತ್ತಿನ ಕಾಲದಲ್ಲಿಯೇ ವಿದ್ಯಾಸಾಗರ್ ಅವರು 35 ಮಹಿಳಾ ಶಾಲೆಗಳನ್ನು ಬಂಗಾಳದಾದ್ಯಂತ ಪ್ರಾರಂಭ ಮಾಡಿದ್ರು. ಆದ್ದರಿಂದ ಇವರನ್ನ ಪಯೋನೀರ್ಸ್ ಆಫ್ ವುಮೆನ್ಸ್ ಎಜುಕೇಷನ್ಸ್, ಮಹಿಳಾ ಶಿಕ್ಷಣದ ಪ್ರವರ್ತಕರಲ್ಲಿ ಒಬ್ಬರು ಎಂದು ಇವರನ್ನು ಪರಿಗಣಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಮಹಿಳೆಯರನ್ನು ಸೆಲ್ಫ್ ಸಫಿಷಿಯೆಂಟ್ ಮಾಡುವಂಥದ್ದು ಮತ್ತು ಅವರನ್ನು ಎಂಪವರ್ ಮಾಡುವಂಥದ್ದು. ಅವರ ಹಕ್ಕುಗಳು ಗೊತ್ತಾಗ್ತದೆ, ಶಿಕ್ಷಣ ಸಿಕ್ಕರೆ ಅವರಿಗೆ ಆಟೋಮೆಟಿಕ್ ಆಗಿ ಅವರ ಹಕ್ಕುಗಳು ಅವರಿಗೆ ಗೊತ್ತಾಗ್ತದೆ. ಆ ಕೆಲಸವನ್ನು ಮಾಡೋದಕ್ಕೋಸ್ಕರ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ತನ್ನ ಜೀವನವನ್ನೇ ಮುಡಿಪಾಗಿರ್ತಾರೆ. ಇವರು ಬಂಗಾಳ ಭಾಷೆಯ ಮುಖಾಂತರವಾಗಿ, ಬಂಗಾಳ ಭಾಷೆಯನ್ನು ಪರಿಚಯಿಸುವ ಮುಖಾಂತರವಾಗಿ, ಅದನ್ನು ಬೆಳೆಸುವ ಮುಖಾಂತರವಾಗಿ, ಬಂಗಾಳಿ ಭಾಷೆಯಲ್ಲಿ ಶಿಕ್ಷಣ ಕೊಡುವ ಮುಖಾಂತರವಾಗಿ ಬಂಗಾಳಿ ಭಾಷೆಯನ್ನು ಕೂಡ ಬೆಳೆಸುವಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಅದರಿಂದ ಇವರನ್ನ ಆಧುನಿಕ ಬಂಗಾಳಿ ಗದ್ಯದ ಪಿತಾಮಹ ಅಂತ ಕರಿತೀವಿ ಇವ್ರನ್ನ. ಮತ್ತು ಇವರು ವ್ಯಾಕರಣ ಕೌಮುದಿ, ಉಪಕ್ರಮಣಿಕ ಎಂಬ ಸಂಸ್ಕೃತ ವ್ಯಾಕರಣ ಗ್ರಂಥಗಳನ್ನು ಬರೀತಾರೆ. ಮತ್ತು ಮ್ಯಾರೇಜ್ ಆಫ್ ಇಂದು ವಿಡೋಸ್ ಅನ್ನುವಂತಹ ಕೃತಿಗಳನ್ನು ಕೂಡ ಬರೀತಾರೆ. ರವೀಂದ್ರನಾಥ್ ಟ್ಯಾಗೂರ್ ಇವರನ್ನ ವಿದ್ಯಾಸಾಗರ್ ಅವರನ್ನು ಬಂಗಾಳಿ ಸಾಹಿತ್ಯದ ಮೊದಲ ರೂವಾರಿ ಎಂದು ಕರೆಯುತ್ತಾರೆ. ಎಕ್ಸಾಮ್ಸಲ್ಲಿ ಬಂಗಾಳಿ ಸಾಹಿತ್ಯದ ಮೊದಲ ರೂವಾರಿ ಎಂದು ರವೀಂದ್ರನಾಥ್ ಟ್ಯಾಗೂರ್ ಅವರು ಯಾರನ್ನು ಕರೆದಿದ್ದಾರೆ? ಈಶ್ವರಚಂದ್ರ ವಿದ್ಯಾಸಾಗರ್ ಅವರನ್ನು ಕರೆದಿದ್ದಾರೆ. ಇವರು ಬಂಗಾಳಿ ನೋಡಿ, ಸಂಸ್ಕೃತವನ್ನು ಚೆನ್ನಾಗಿ ಕಲ್ತಿದ್ರು, ಪಾಂಡಿತ್ಯ ಇತ್ತು ಇವ್ರ ಹತ್ರ. ಆದರೆ ಬಂಗಾಳಿ ಭಾಷೆಗೆ, ಲೋಕಲ್ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋದ್ರು. ಬಂಗಾಳಿ ಭಾಷೆಯನ್ನು ಬರೆಯುವ ಮತ್ತು ಕಲಿಸುವ ವಿಧಾನವನ್ನು ಬದಲಾಯಿಸುವ ಮುಖಾಂತರವಾಗಿ ಬಂಗಾಳದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವರು ಕ್ರಾಂತಿಗೆ ಕಾರಣರಾಗ್ತಾರೆ. ಬಂಗಾಳದ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟಕ್ಕೆ ಕ್ರಾಂತಿಗೆ ಕಾರಣರಾಗ್ತಾರೆ ಇವರು. ಮತ್ತು ಬಂಗಾಳಿ ಭಾಷೆಯಲ್ಲಿ ಇವರು ವಾರಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ಶೋಮ್ ಪ್ರಕಾಶ್ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ವಿದ್ಯಾಸಾಗರ್ ಅವರು ಪ್ರಾರಂಭ ಮಾಡ್ತಾರೆ. ಬಹಳ ಇಂಪಾರ್ಟೆಂಟು, ಕೇಳ್ತಾರೆ ಶೋಮ್ ಪ್ರಕಾಶ್ ಇದು ಯಾರು ಹೊಡೆಸಿರುವಂಥ ಪತ್ರಿಕೆ ಅಂತ ಕೇಳಿದಾಗ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಹೊಡೆದಿರೋ ಪತ್ರಿಕೆ. ಮತ್ತು ಅವರ ಪುಸ್ತಕಗಳು ಕೂಡ ಹಲವಾರು ಪುಸ್ತಕಗಳಿವೆ. ಅದಕ್ಕೆ ನೋಡಿ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ವಿಧವೆಯರ ಮರುಮದುವೆಗೆ ಸಂಬಂಧಪಟ್ಟಂತೆ, ವಿಡೋ ರಿಮ್ಯಾರೇಜ್ನ ಹಕ್ಕಿಗೆ ಸಂಬಂಧಪಟ್ಟಂತೆ ಬಿಧೋಬಾ ವಿವಾಹ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಬಹುಪತ್ನಿತ್ವಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಿಷೇಧಿಸುವ ಕುರಿತು ಇವರು ಬಹುವಿವಾಹ ಅಂತ ಪುಸ್ತಕವನ್ನು ಬರೀತಾರೆ. ಬಾಲ್ಯ ವಿವಾಹವನ್ನು ಕೂಡ, ಅದರ ದೋಷಗಳ ಕುರಿತು ಅವರು ಬಾಲ್ಯ ವಿವಾಹ ಅನ್ನುವಂಥ ಪುಸ್ತಕವನ್ನು ಕೂಡ ಇವರು ಬರೆಯುವ ಮುಖಾಂತರವಾಗಿ ಮಹಿಳೆಯರಿಗೆ ಅವರ ಉನ್ನತಿಗೆ
ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಇವರು ಕಲ್ಕತ್ತಾ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಅಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಬೇಕಾದ್ರೆ ಆ ಸಂಸ್ಕೃತ ಕಾಲೇಜಿಗೆ ಬ್ರಾಹ್ಮಣೇತರನ್ನು ಪ್ರವೇಶ ಮಾಡಿಬಿಟ್ಟು ಸಂಸ್ಕೃತವನ್ನು ಹೇಳಿಕೊಡುವ ಕೆಲಸವನ್ನು ಅವತ್ತಿನ ಕಾಲದಲ್ಲಿ ಮಾಡ್ತಾರೆ. ಜನರ ಒಂದು ಮನ್ನಣೆಗೆ ಪಾತ್ರರಾಗಿದ್ರು ಅವತ್ತಿನ ಕಾಲದಲ್ಲಿ. ಹಂಗಾಗಿ ಮಹಾನ್ ದೇಶ ಪ್ರೇಮಿ, ಸಮಾಜ ಸುಧಾರಕರಂತ ಇವರನ್ನ ಜನರು ದಯಾಳ್ ಸಾಗರ್ ಅಂತ ಕರೀತಾರೆ. ದಯಾಳ್ ಸಾಗರ್ ಅಂತೇಳಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರನ್ನ ಕರೀತಾರೆ. ಎಕ್ಸಾಮ್ಸಲ್ಲಿ ಕೇಳ್ಬೋದು. ದಯಾಳ್ ಸಾಗರ್ ಅಂತ ಯಾರನ್ನು ಕರಿತೀವಪ್ಪ ಅಂದರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರನ್ನ. IAS 2007 ಒಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ. ಈ ಕೆಳಗಿನ ಯಾರು ಸೋಮ್ ಪ್ರಕಾಶ್ ಪತ್ರಿಕೆಯನ್ನ ಆರಂಭಿಸಿದರು? ಸೋಮ್ ಪ್ರಕಾಶ್, ಇದು ಈಶ್ವರಚಂದ್ರ ವಿದ್ಯಾಸಾಗರ. ಈ ಕೆಳಗಿನ ಯಾರು ಬಹುವಿವಾಹ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಕೇಳಿದಾಗ ಈಶ್ವರಚಂದ್ರ ವಿದ್ಯಾಸಾಗರ. ಬಹುವಿವಾಹ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ನೋಡಿ, ಇಲ್ಲಿ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಅದನ್ನು ಕೂಡ IAS 2007 ಕೇಳಿದ್ದಾರೆ. ಒಬ್ಬರ ಬಗ್ಗೆನೇ 2 ಪ್ರಶ್ನೆಗಳು ಒಂದೇ ಎಕ್ಸಾಮ್ಸಲ್ಲಿ ಬಂದಿವೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಭಾರತದ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿರುವಂತಹದ್ದು. ಇವರನ್ನ ಬಹುಮುಖಿ ಸುಧಾರಕ ಅಂತ ಕರಿತೀವಿ. ಭಾರತದಲ್ಲಿ ಮಹಿಳೆಯರ ಸ್ಥಿತಿಯಲ್ಲಿ ಬದಲಾಯಿಸುವಲ್ಲಿ ಇವರ ಒಂದು ಕೊಡುಗೆ ಕೂಡ ಬಹಳ ಇದೆ. ಹಲವಾರು ಕೊಡುಗೆಗಳನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಬಹುಮುಖ್ಯವಾದಂತಹ ಕೊಡುಗೆ ವಿಡೋ ರಿಮ್ಯಾರೇಜ್ ಆ್ಯಕ್ಟ್ 1856 ಏನು ಪಾಸ್ ಆಗುತ್ತೆ. ವಿಡೋ ರಿಮ್ಯಾರೇಜ್ ಆ್ಯಕ್ಟ್, ವಿಧವಾ ಪುನರ್ವಿವಾಹ ಕಾಯ್ದೆ ಏನು ಪಾಸ್ ಆಗುತ್ತೆ, ಆ ಕಾಯ್ದೆ ಪಾಸ್ ಆಗಲಿಕ್ಕೆ ಇವರ ಪಾತ್ರ ಅದ್ಭುತವಾಗಿದೆ. ಇವರ ಪಾತ್ರ ಇಲ್ಲದ್ರೆ ಇದು ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪಾತ್ರ ಇವ್ರದಿದೆ. ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಪಾಸ್ ಆಗಲಿಕ್ಕೆ ಕಾರಣಕರ್ತರಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅದು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು. ನೋಡ್ರಿ, ಈ ಒಂದು ಕಾಯ್ದೆ ಪಾಸ್ ಆದಾಗ ಅವತ್ತಿನ ಕಾಲದಲ್ಲಿ ಬಾಲ್ಯ ವಿವಾಹಗಳಾಗ್ತಾ ಇತ್ತು. 10 ವರ್ಷ 12 ವರ್ಷಕ್ಕೆ ಪಾಪ ಹೆಣ್ಮಕ್ಳಿಗೆ ಗಂಡ ಯಾರು ಅಂತಲೇ ಗೊತ್ತಿರಲ್ಲ. ಆ ಟೈಮಲ್ಲಿ ಯಾವುದೋ ಒಂದು ವಿಚಾರದ ಏನೋ ಒಂದು ಆಗಿ ಹುಡುಗ ಸತ್ತೋಗ್ಬಿಟ್ರೆ ಈ ಹುಡುಗಿ ಸಣ್ಣ ಹುಡುಗಿ 10 ವರ್ಷದ ಮಗು ನಾವು ಅದು ಹೇಳಕ್ಕೆ ಬರಲ್ಲ, ಮಗು ಪಾಪ ಏನು ಗೊತ್ತಾಗಲ್ಲ. ಆ ಟೈಮಲ್ಲಿ ಅವರು ವಿಧವೆಯಾಗಿ ಜೀವನ ಮಾಡಬೇಕಿತ್ತು. ಆಗ ಇವರು ಹೇಳ್ತಾ ಹೋಗ್ತಾರೆ, ಯಾಕೆ ಅವರು ವಿಧವೆಯಾಗಿ ಜೀವನ ಮಾಡಬೇಕು, ಅವರು ಮದುವೆ ಆಗಬೇಕು, ವಿಡೋ ರಿಮ್ಯಾರೇಜ್ ಆ್ಯಕ್ಟನ್ನ ಪಾಸ್ ಮಾಡಿಸ್ಬೇಕು ಅಂತೇಳಿ ಪಾಸ್ ಮಾಡಿಸ್ತಾರೆ. ಅದನ್ನು ಯಶಸ್ವಿಯಾಗಿ ಕೂಡ ಅದನ್ನು ಜಾರಿ ತರುವ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ನೋಡ್ರಿ, ಭಾರತದಲ್ಲಿ ಈ ಒಂದು ಕಾಯ್ದೆ ಬಂದ ನಂತರ ಪ್ರಥಮ ವಿಧವಾ ಪುನರ್ವಿವಾಹ ಯಾವಾಗಪ್ಪ ಆಗಿದ್ದಪ್ಪ ಅಂದರೆ 1856 ಡಿಸೆಂಬರ್ 7ರಂದು ವಿದ್ಯಾಸಾಗರರ ನೇತೃತ್ವದಲ್ಲಿಯೇ ಶ್ರೀಚಂದ್ರ ವಿದ್ಯಾರತ್ನ ಎಂಬುವನು 12 ವರ್ಷದ ಬಾಲ ವಿಧವೆ ಕಾಳಮತಿ ದೇವಿಯನ್ನು ಮದುವೆ ಆಗ್ತಾನೆ. ಇದೇ ಭಾರತದಲ್ಲಿ ಅಧಿಕೃತವಾಗಿ ಜರುಗಿದಂತಹ ಪ್ರಥಮ ವಿಧವಾ ಪುನರ್ವಿವಾಹ. ವಿದ್ಯಾಸಾಗರ್ ಅವರು ಈ ವಿಡೋ ರಿಮ್ಯಾರೇಜ್ ಆ್ಯಕ್ಟನ್ನು ವಿಡೋ ರಿಮ್ಯಾರೇಜನ್ನು ವಿಧವೆಯಾಗಿ ಬದುಕಬಾರ್ದು, ಪುನರ್ವಿವಾಹ ಆಗಬೇಕು ಅನ್ನೋದು ಅವತ್ತಿನ ಕಾಲದಲ್ಲಿ ಎತ್ತಿ ಹೇಳಿ ಸ್ವಂತ ಒಬ್ಬನೇ ಮಗ ನಾರಾಯಣಚಂದ್ರನಿಗೆ ಒಬ್ಬ ವಿಧವೆಯೊಂದಿಗೆ ವಿವಾಹ ಮಾಡಿಸುವ ಮುಖಾಂತರವಾಗಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಡುವ ಕೆಲಸವನ್ನು ಅವತ್ತಿನ ಕಾಲದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಮಾಡಿ ಇವತ್ತು ಮಾದರಿಯಾಗಿ ನಿಂತಿದ್ದಾರೆ. ಮತ್ತು ಅವತ್ತಿನ ಕಾಲದಲ್ಲಿ ಅವರು ಬಹುಪತಿತ್ವದ ವಿರುದ್ಧವಾಗಿ ಯಾಕೆ ಇಬ್ಬರು ಮದುವೆ ಆಗಬೇಕು, ಯಾಕೆ ಜಾಸ್ತಿ ಜನ ಮದುವೆ ಆಗಬೇಕು, ಒಬ್ಬೊಬ್ಬರನ್ನ ಮದುವೆ ಆಗಬೇಕು ಅಂತ ಅಲ್ಲಿ ಅವತ್ತಿನ ಕಾಲದಲ್ಲಿ ಬಹುಪತಿತ್ವದ ವಿರುದ್ಧವಾಗಿ ಅಭಿಯಾನವನ್ನು ಮಾಡ್ತಾ ಹೋಗ್ತಾರೆ. ಬಾಲ್ಯವನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂತಹ ಮತ್ತು ಜಾಗೃತಿ ಮೂಡಿಸುವ ಕೆಲಸವನ್ನು ಅವತ್ತಿನ ಕಾಲದಲ್ಲಿ ಮಾಡ್ತಾ ಹೋಗ್ತಾರೆ. ಮತ್ತು ಲೋವರ್ ಕ್ಯಾಸ್ಟ್ ಅವರು, ಕೆಳಜಾತಿಯವರ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಬೇಕು, ಅವರ ಹಕ್ಕುಗಳನ್ನು ತಿಳಿಸಿಕೊಡುವ ಕೆಲಸವನ್ನು ಅವತ್ತಿನ ಕಾಲದಲ್ಲಿ ವಿದ್ಯಾಸಾಗರ್ ಅವರು ಮಾಡ್ತಾ ಹೋಗ್ತಾರೆ, ಅವತ್ತಿನ ಕಾಲದಲ್ಲಿ ಮಾಡ್ತಾ ಹೋಗ್ತಾರೆ. ಇವ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಬಂದಿವೆ. ಮತ್ತು ಇವ್ರ ಬಗ್ಗೆ ಎಷ್ಟೊಂದಿದ್ರು ಕೂಡ ಸಾಲದು ಅಂತಹ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿಯವರು. ಅವ್ರ ಬಗ್ಗೆ ಏನು ಪ್ರಶ್ನೆಗಳನ್ನ ಕೇಳ್ತಾರೆ, ಒಂದು ಲಿಮಿಟನ್ನು ಹಾಕ್ಕೊಂಡಿದ್ದೀವಿ ನಾವು ಇದರಲ್ಲಿ. ಎಕ್ಸಾಮ್ಸಿಗೆ ಏನು ಕೇಳ್ತದೆ ಅಷ್ಟು ಮಾತ್ರ ಹೇಳ್ಕೊಂತ ಹೋಗ್ತೀವಿ, ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಬೇಡ. ನಾನು ಹೇಳ್ತಂದ್ರೆ ಜಾಸ್ತಿ, ಹಾಗಾಗಿ ಆಲ್ಮೋಸ್ಟ್ ಸಾಕು ನಿಮಗೆ ಇಷ್ಟು. ಇನ್ನು ಎಕ್ಸ್ಟ್ರಾ ಪಾಯಿಂಟ್ ಬೇಕಾದರೆ ನೀವು ರೆಫರೆನ್ಸಿಗೆ ಹೋಗಿ ಅಷ್ಟೇ, ಆಲ್ಮೋಸ್ಟ್ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ವರ್ಷ ಇಂದು ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಪಾಸ್ ಆಯ್ತಪ್ಪ ಅಂತಂದರೆ 1856ರಲ್ಲಿ. ಯಾವ ಸಮಾಜ ಸುಧಾರಕನ ಪ್ರಯತ್ನದಿಂದಾಗಿ 1856ರ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? ಕರ್ನಾಟಕ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಒಂದು ಪ್ರಯತ್ನದಿಂದಾಗಿ 1856ರ ವಿಧವಾ ಪುನರ್ವಿವಾಹ ಕಾಯ್ದೆ ಅಂಗೀಕಾರಗೊಂಡಿತು. ಮತ್ತು ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸರಿಯಲ್ಲ. ವಿದ್ಯಾಸಾಗರ ಅವರ ಬರಹಗಳು ಬಂಗಾಳಿ ಭಾಷೆಯನ್ನು ಅಭಿವೃದ್ಧಿಪಡಿಸಲು ಗಮನಾರ್ಹವಾಗಿ ಸಹಾಯ ಮಾಡ್ತಾ ಹೌದು. ಬಂಗಾಳಿ ಭಾಷೆಗೆ ಕೊಟ್ಟಂಥ ಕೊಡುಗೆ ಅಪಾರ.
ಅವರು ಕಲ್ಕತ್ತಾ ಪ್ರೆಸಿಡೆನ್ಸಿ ಸಂಸ್ಕೃತ ಕಾಲೇಜಿನಲ್ಲಿ ವಿದ್ಯಾಸಾಗರ ಎಂಬ ಪದವನ್ನು ಪಡೆದರು. ಹೌದು, ಕರೆಕ್ಟು. ಅವರು ಮಹಿಳಾ ಶಿಕ್ಷಣದ ಹರಡುವಿಕೆಯ ಬಗ್ಗೆ ಉತ್ಸುಕರಾಗಿದ್ದರು. ಹೌದು. ವಿದ್ಯಾಸಾಗರ ವಿಧವಾ ವಿವಾಹವನ್ನ ಧರ್ಮಗ್ರಂಥದ ಬೆಂಬಲದ ಬಗ್ಗೆ ಮನವರಿಕೆ ಮಾಡದೆ ಸಮರ್ಥಿಸಿಕೊಂಡ್ರು. ನೋ, ಮನವರಿಕೆ ಮಾಡಿ ಸಮರ್ಥಿಸಿಕೊಂಡ್ರು. ಹಾಗಾಗಿ ಆಪ್ಷನ್ ಸಿ 4 ತಪ್ಪಾಗಿದೆ ಅಂತ ಹೇಳಿ ಈ ರೀತಿ ಆನ್ಸರ್ ಮಾಡಬೇಕಾಗ್ತದೆ. ಇನ್ನೊಂದು ಪ್ರಶ್ನೆ, ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಇದು ಯಾರು ಅಂತ ಕೇಳಿದ್ದಾರೆ. ಅವರು 1951ರಲ್ಲಿ ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲರ ಸ್ಥಾನಕ್ಕೆ ಏರಿದ ಮಹಾನ್ ವಿದ್ವಾಂಸ ಮತ್ತು ಸುಧಾರಕರಾಗಿದ್ದಾರೆ. ಅವರು ಬ್ರಾಹ್ಮಣೇತರನ್ನ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಕಾಲೇಜಿಗೆ ದ್ವಾರಗಳನ್ನು ತೆರೆದರು. ಸಂಸ್ಕೃತ ಕಾಲೇಜಿನಲ್ಲಿ ಪಾಶ್ಚಿಮಾತ್ಯ ಚಿಂತನೆಯ ಅಧ್ಯಯನವನ್ನು ಪರಿಚಯ ಮಾಡಿದರು. ಇದರಿಂದಾಗಿ ಸ್ವಯಂ ಹೇರಿದ ಪ್ರತ್ಯೇಕತೆಯ ಹಾನಿಕಾರಕ ಪರಿಣಾಮಗಳಿಂದ ಸಂಸ್ಕೃತವನ್ನು ಮುಕ್ತಿಗೊಳಿಸಿದರು. ಈ ಸಾಧನೆಗಳಿಗೆ ಸಂಬಂಧಿಸಿದಂತೆ ಸಮರ್ಥ ಯಾರಪ್ಪ ಅಂತ ಕೇಳಿದರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು. ಬ್ರಾಹ್ಮಣೇತರಿಗೂ ಕೂಡ ಸಂಸ್ಕೃತ ಕಾಲೇಜಿಗೆ ಆಹ್ವಾನವನ್ನು ಕೊಟ್ಟರು, ಪ್ರವೇಶವನ್ನು ಕೊಟ್ಟರು. ಇನ್ನೊಂದು IAS 2005ರಲ್ಲಿ ಕೇಳಿದ್ದಾರೆ ನೋಡಿ ಒಂದು ಪ್ರಶ್ನೆಯನ್ನು. ಈಶ್ವರಚಂದ್ರ ವಿದ್ಯಾಸಾಗರ ಅವರು ಕಲ್ಕತ್ತಾದಲ್ಲಿ ಬೆತೂನ್ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಇದು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಮುಖ್ಯ ಉದ್ದೇಶವಾಗಿದೆ. ಹೌದು, ಕರೆಕ್ಟು. ಮತ್ತು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯ ಮೊದಲ ಪದವೀಧರರಾಗಿದ್ದಾರೆ. ಹೌದು, ಇವೆರಡು ಸರಿ ಇದೆ. ಇವೆರಡು ಸರಿ ಇದೆ. ಇವನ್ನ ನೋಡ್ಕೊಳ್ಳಿ ಅಷ್ಟೇ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. IAS ಅಲ್ಲಿ ಕೇಳುವಂಥ ಪ್ರಶ್ನೆ ಇದು. ನೆಕ್ಸ್ಟು ಇನ್ನೊಬ್ಬ ಮಹಿಳಾ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡಿದಂತಹ, ಚಳುವಳಿಯನ್ನು ಮಾಡಿದಂತಹ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಅಂದರೆ ವೀರೇಶಲಿಂಗಂ ಪಂತಲು. ಆಂಧ್ರ ಪ್ರದೇಶದಲ್ಲಿ ಇವರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬಂಗಾಳದಲ್ಲಿ ಏನು ದೊಡ್ಡ ಮಟ್ಟಕ್ಕೆ ಕ್ರಾಂತಿಯನ್ನೇ ಮಾಡಿದ್ರು ಮಹಿಳಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಅದೇ ಕ್ರಾಂತಿಯನ್ನು ಆಂಧ್ರ ಪ್ರದೇಶದಲ್ಲಿ ಮಾಡುವಂಥ ಕೆಲಸವನ್ನು ವೀರೇಶಲಿಂಗಂ ಪಂತಲು ಅವರು ಮಾಡ್ತಾ ಹೋಗ್ತಾರೆ. ಇವ್ರ ಬಗ್ಗೆ ಸಿಂಪಲ್ ನೋಡ್ಕೊಳ್ಳೋಣ. ಇವರು ಸಾಮಾಜಿಕ ಸುಧಾರಕ, ಬರಹಗಾರರಾಗಿದ್ದಂತಹ ಇವರು ತೆಲುಗಿನ ಅಥವಾ ಆಂಧ್ರದ ನವೋದಯ ಚಳುವಳಿಯ ಪಿತಾಮಹ ಎಂದು ಇವರನ್ನ ಕರೆಯಲಾಗ್ತದೆ. ಅಥವಾ ಆಂಧ್ರದ ರಾಜಾರಾಮ್ ಮೋಹನ್ ರಾಯ್ ಅಂತ ಕೂಡ ಇವ್ರನ್ನ ಕರೆದ ಆಂಧ್ರದ ರಾಜಾರಾಮ್ ಮೋಹನ್ ರಾಯ್ ಅಂತ ಕೂಡ ಇವ್ರನ್ನ ಕರೆಯಲಾಗ್ತದೆ. ಮತ್ತು ಅಥವಾ ಇವರ ನಿಕ್ನೇಮ್ ಕೂಡ ಇದೆ, ದಕ್ಷಿಣದ ಈಶ್ವರಚಂದ್ರ ವಿದ್ಯಾಸಾಗರ. ದಕ್ಷಿಣದ ಈಶ್ವರಚಂದ್ರ ವಿದ್ಯಾಸಾಗರ ಎಂದು ಯಾರನ್ನು ಕರೆಯಲಾಗ್ತದೆ ಅಂತಂದರೆ ಅದು ವೀರೇಶಲಿಂಗಂ ಪಂತಲು ಅವರನ್ನು. ಆಂಧ್ರದ ರಾಜಾರಾಮ್ ಮೋಹನ್ ರಾಯ್ ಅಂತ ಕೂಡ ಕರೆಯಲಾಗ್ತದೆ. ಮತ್ತು ಆಂಧ್ರದ ಅಥವಾ ತೆಲುಗಿನ ನವೋದಯ ಚಳುವಳಿಯ ಪಿತಾಮಹ ಅಂತ ಕೂಡ ವೀರೇಶಲಿಂಗಂ ಪಂತಲು ಅವರನ್ನ ಕರೆಯಲಾಗ್ತದೆ. ಇವರು ಕೂಡ ಸೇಮ್ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಒಂದು ಕಾನ್ಸೆಪ್ಟ್ ಏನಿತ್ತು ಅದನ್ನೇ ಇಟ್ಕೊಂಡಿದ್ರು. ವಿಡೋ ರಿಮ್ಯಾರೇಜನ್ನು ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಮಟ್ಟಕ್ಕೆ ಜಾರಿ ತರುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಇವರು 1878ರಲ್ಲಿ ರಾಜಮಂಡ್ರಿ ಸೋಷಿಯಲ್ ರಿಫಾರ್ಮ್ಸ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಆಂಧ್ರ ಪ್ರದೇಶದಲ್ಲಿ ಫಸ್ಟು ವಿಡೋ ರಿಮ್ಯಾರೇಜನ್ನು 1881ರಲ್ಲಿ ಆರ್ಗನೈಸ್ ಮಾಡಿ ಅವರು ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಮತ್ತು ಇವರು ಸಾರ್ವತ್ರಿಕ ಶಿಕ್ಷಣವನ್ನು ನಂಬಿದ್ರು. ಸೇಮ್ ಈಶ್ವರಚಂದ್ರ ವಿದ್ಯಾಸಾಗರ ರೀತಿಯಲ್ಲೇ ಯೂನಿವರ್ಸಲ್ ಎಜುಕೇಷನ್ ನಂಬಿದ್ರು. ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಜಾತಿ ಭೇದ ಲಿಂಗ ಧರ್ಮ ಯಾವುದೇ ಭೇದ ಭಾವ ಇಲ್ಲದಂಗೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥ ಕೆಲಸವನ್ನು ಅವತ್ತಿನ ಕಾಲದಲ್ಲಿ ವೀರೇಶಲಿಂಗಂ ಪಂತಲು ಅವರು ಮಾಡ್ತಾ ಹೋದರು. ಇವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ, ಎಕ್ಸಾಮ್ಸಲ್ಲಿ ಕೇಳಿದಾರೆ ಆಲ್ರೆಡಿ. ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸಲು 1878ರಲ್ಲಿ ರಾಜಮಂಡ್ರಿ ಸಮಾಜ ಸುಧಾರಣಾ ಸಂಘವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ವೀರೇಶಲಿಂಗಂ ಪಂತಲು. ದಕ್ಷಿಣ ಭಾರತದ ಆರಂಭಿಕ ಆಧುನಿಕ ಸುಧಾರಣಕ ಅಂತ ಯಾರನ್ನು ಕರಿತೀವಿ ಅಂದರೆ ವೀರೇಶಲಿಂಗಂ ಪಂತಲು ಅವರನ್ನು. ಇನ್ನೊಂದು ಪ್ರಶ್ನೆ, ವೀರೇಶಲಿಂಗಂ ಪಂತಲುಗೆ ಸಂಬಂಧಪಟ್ಟಂತೆ ಯಾವುದು ಸರಿದೆ ಅಂತ ಕೇಳಿದ್ದಾರೆ. ಅವರು ಸಾರ್ವತ್ರಿಕ ಶಿಕ್ಷಣವನ್ನು ಅಥವಾ ಯೂನಿವರ್ಸಲ್ ಎಜುಕೇಷನನ್ನು ನಂಬಿದ್ರು ಅಂತೇಳಿ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಿದ ನೋಡಿ, ND ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ವಿಷ್ಣು ಶಾಸ್ತ್ರಿ ಪಂಡಿತು. ಇವರು ಮಹಾರಾಷ್ಟ್ರದಲ್ಲಿ ವಿಧವಾ ಪುನರ್ವಿವಾಹವನ್ನು ಉತ್ತೇಜನ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಹೋದ್ರು. ವಿಷ್ಣು ಶಾಸ್ತ್ರಿ ಪಂಡಿತ್ ಅವರು. ಇದನ್ನು ಕೂಡ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇವರು ಮಹಾರಾಷ್ಟ್ರದಲ್ಲಿ ಮಾಡಿದ್ದು ವಿಷ್ಣು ಶಾಸ್ತ್ರಿ ಪಂಡಿತ್. ಎಕ್ಸಾಮ್ಸಲ್ಲಿ ಕೇಳ್ತಾರೆ 1950ರ ದಶಕದಲ್ಲಿ ವಿಧವಾ ಪುನರ್ವಿವಾಹ ಸಂಘವನ್ನು ಸ್ಥಾಪಿಸೋರು ಯಾರಪ್ಪ ಅಂದರೆ ವಿಷ್ಣು ಶಾಸ್ತ್ರಿ ಪಂಡಿತ್ ಅವರು. 1866ರಲ್ಲಿ ಮಹಾರಾಷ್ಟ್ರದಲ್ಲಿ ವಿಧವಾ ಪುನರ್ವಿವಾಹ ಪ್ರೋತ್ಸಾಹಕ್ಕಾಗಿ
ಈ ಕೆಳಗಿನ ಸಮಾಜ ಸುಧಾರಕರು ಯಾರು ಸಂಘವನ್ನು ಪ್ರಾರಂಭ ಮಾಡಿದ್ರು ವಿಧವಾ ವಿವಾಹಕ್ಕೋಸ್ಕರನೇ, ವಿಡೋ ರಿಮ್ಯಾರೇಜ್ಗೋಸ್ಕರನೇ ಸಂಘವನ್ನು ಸ್ಥಾಪನೆ ಮಾಡಿದ್ರು ಯಾರಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಅಂತ ಕೇಳಿದಾಗ ಅದು ವಿಷ್ಣು ಶಾಸ್ತ್ರಿ ಪಂಡಿತ್ ಅವರು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇಷ್ಟು ಗೊತ್ತಿರಬೇಕು ಸಾಕು. ಮತ್ತೆ ಮಹಿಳೆಯರ ಶಿಕ್ಷಣಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿ ಹೋರಾಟವನ್ನು ಮಾಡ್ತಾರೆ. ಭಾರತದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನ ಮುಂಬೈಲಿ ಸ್ಥಾಪನೆ ಮಾಡ್ತಾರೆ. ಆ ವ್ಯಕ್ತಿ ಯಾರಪ್ಪ ಅಂದರೆ ದೋಂಡೋ ಕೇಶವ ಕರ್ವೆ ಅಥವಾ DK ಕರ್ವೆ ಅಂತ ಕರಿತೀವಿ, ಅಥವಾ ಇವರನ್ನ ಮಹರ್ಷಿ ಕರ್ವೆ ಅಂತ ಕೂಡ ಫೇಮಸ್ ಆಗಿದ್ದರು. ಮಹಾರಾಷ್ಟ್ರದಲ್ಲಿ ಇವರು ಜನಿಸ್ತಾರೆ. ಭಾರತದಲ್ಲಿ ಮುಂಬೈಯಲ್ಲಿ 1916ರಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಮುಂಬೈ ಮೀನ್ಸ್ ಪುಣೆಯಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇದರ ಮುಖಾಂತರವಾಗಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಅದನ್ನು ಸ್ಥಾಪನೆ ಮಾಡಿದ್ದಾರಪ್ಪ ಅಂದರೆ ದೋಂಡೋ ಕೇಶವ ಕರ್ವೆ. 1893ರಲ್ಲಿ ವಿಧವಾ ಪುನರ್ವಿವಾಹ ಸಂಸ್ಥೆಯನ್ನು, 1896ರಲ್ಲಿ ಅನಾಥ ಬಾಲಿಕಾಶ್ರಮವನ್ನು ಸಂಘವನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇದೆಲ್ಲ ಬೇಡ, ಇಷ್ಟು ಇಂಪಾಯಿಂಟ್. ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಇಂಪಾಯಿಂಟ್. ಭಾರತದ ಪ್ರಥಮ, ಇದು ಕರ್ನಾಟಕದ ಎಕ್ಸಾಮ್ಸಲ್ಲಿ ಕೇಳುವಂಥ ಪ್ರಶ್ನೆ ಇದು. ಭಾರತದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಈ ಕೆಳಗಿನವರಲ್ಲಿ ಯಾರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಅಂತ ಕೇಳಿದಾಗ DK ಕರ್ವೆ, ದೋಂಡೋ ಕೇಶವ ಕರ್ವೆ ಅವರು. ಇವ್ರ ಬಗ್ಗೆ ಕೇಳಿದಾರೆ ನೋಡಿ ಎಕ್ಸಾಮ್ಸಲ್ಲಿ ಆಲ್ರೆಡಿ ಕೇಳ್ತಾರೆ. ಮತ್ತೆ ಹಲವಾರು ಮಹಿಳಾ ಸಂಸ್ಥೆಗಳು ಕೂಡ ಮಹಿಳೆಯರ ಶಿಕ್ಷಣಕ್ಕೋಸ್ಕರ ಭಾರತದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ 1910ರಲ್ಲಿ ಸರಳಾದೇವಿ ಚೌಧುರಾಣಿಯವರು ಭಾರತ ಸ್ತ್ರೀ ಮಹಾಮಂಡಲದ ಮುಖಾಂತರವಾಗಿ ಮೊದಲ ಸಭೆಯನ್ನು ಕರೆದುಬಿಟ್ಟು ಇದರ ಮುಖಾಂತರವಾಗಿ ಭಾರತದಲ್ಲಿ ಮಹಿಳೆಯೊಬ್ಬರು ಸ್ಥಾಪಿಸಿದಂತಹ ಮೊದಲ ಪ್ರಮುಖ ಭಾರತೀಯ ಮಹಿಳಾ ಸಂಘಟನೆ ಅಂದರೆ ಯಾರಪ್ಪ ಅಂದರೆ ಅದು ಭಾರತ್ ಸ್ತ್ರೀ ಮಹಾಮಂಡಲ್ ಸಭಾ, ಮೊದಲ ಮಹಾಮಂಡಲ್ ಅಂತೇಳಿ ಒಬ್ಬ ಮಹಿಳೆಯರು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಮೇಜರ್ ಇಂಡಿಯನ್ ವುಮೆನ್ ಆರ್ಗನೈಸೇಷನ್ ಭಾರತದಲ್ಲಿ ಯಾವುದಪ್ಪ ಅಂದರೆ ಅದು ಭಾರತ್ ಸ್ತ್ರೀ ಮಹಾಮಂಡಲ್ ಅಂತ ಕರಿತೀವಿ. ಇದನ್ನು 1910ರಲ್ಲಿ ಸರಳಾದೇವಿ ಚೌಧುರಾಣಿಯವರು ಅಲಹಾಬಾದಲ್ಲಿ ಪ್ರಾರಂಭ ಮಾಡ್ತಾರೆ. ಇದರ ಉದ್ದೇಶ ನೋಡ್ರಿ, ಇಲ್ಲಿ ಇದುವರೆಗೂ ಎಲ್ಲ ಪುರುಷರು ಸ್ಟಾರ್ಟ್ ಮಾಡ್ತಾ ಇದ್ರು, ಈಗ ಮಹಿಳೆಯರು ಸ್ಟಾರ್ಟ್ ಮಾಡಿರುವಂಥದ್ದನ್ನು ನೋಡ್ತಾ ಹೋಗ್ತವೆ. ಮಹಿಳೆಯರಲ್ಲೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇದರ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಶಿಕ್ಷಣ ಉತ್ತೇಜನ ಕೊಡುವಂಥದ್ದು, ಸ್ಪರ್ಧಾ ವ್ಯವಸ್ಥೆ ರದ್ದುಪಡಿಸುವಂಥದ್ದು, ಭಾರತದಾದ್ಯಂತ ಮಹಿಳೆಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಾನಮಾನಗಳಲ್ಲಿ ಸುಧಾರಣೆಗಳನ್ನ ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಹಿಳಾ ಸಂಘಗಳು ಕೆಲಸವನ್ನು ಮಾಡ್ತಾ ಹೋದ್ರು. ಅದರಲ್ಲಿ ಬಹುಮುಖ್ಯ ಇನ್ನೊಂದು ಏನಂದರೆ ಅಖಿಲ ಭಾರತ ಮಹಿಳಾ ಸಮಾವೇಶ ಅಂತೇಳಿ, ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ ಅಂತೇಳಿ, ಇದನ್ನು ಮಾರ್ಗ್ರೆಟ್ ಕಜಿನ್ಸ್ ಅವರು ಸ್ಥಾಪನೆ ಮಾಡ್ತಾರೆ. ಬಹುಶಃ ಸಮತಾವಾದಿ ವಿಧಾನವನ್ನು ಹೊಂದಿರುವಂತಹ ಮೊದಲ ಮಹಿಳಾ ಸಂಘಟನೆ ಅಂತ ಕರಿತೀವಿ. ಸಮತಾವಾದಿ ವಿಧಾನವನ್ನು ಹೊಂದಿರುವಂತಹ ಮೊದಲ ಮಹಿಳಾ ಸಂಘಟನೆ ಅಂದರೆ ಅದು ಅಖಿಲ ಭಾರತ ಮಹಿಳಾ ಸಮಾವೇಶ. ಅದನ್ನು ಮಾರ್ಗ್ರೆಟ್ ಕಜಿನ್ಸ್ ಅವರು ಸ್ಥಾಪನೆ ಮಾಡಿರುವಂಥದ್ದು. ಇದು ಗೊತ್ತಿರಲಿ, ಇದಕ್ಕೆ ಇಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಾಕು. ಇನ್ನೊಂದು ರುಕ್ಮಾಬಾಯಿ ಅಂತೇಳಿ ಬಹಳ ಇಂಪಾರ್ಟೆಂಟ್ ಕೇಸ್. 1990ರಲ್ಲಿ ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್, ಒಪ್ಪಿಗೆಯ ಕಾಯ್ದೆ ಅದು ಪಾಸ್ ಆಗ್ತದೆ. ಅದಕ್ಕೆ ಇವರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ. ನಾನು ಕಳೆದ ಕ್ಲಾಸಲ್ಲಿ ಪುಲ್ಮೋನಿ ದಾಸ್ ಬಗ್ಗೆ ಹೇಳಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಅದ್ರ ಬಗ್ಗೆ. ಆ ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್ ಪಾಸ್ ಆಗಬೇಕಾದ್ರೆ ಏಜ್ ಆಫ್ ಕನ್ಸೆಂಟು 12 ವರ್ಷದ ಒಳಗಿನ ಹೆಣ್ಣು ಮಗುವನ್ನು, ಇವನ್ ಮದುವೆ ಆಗಿದ್ರು ಕೂಡ, ಆ ಮಗುಗೆ ಮದುವೆ ಆಗಿದ್ರು ಕೂಡ ಗಂಡ ಆ ಮಗುವನ್ನು ಲೈಂಗಿಕವಾಗಿ ಬಳಸ್ಕೋಬೇಕು ಅಂತಂದರೆ ಅದು ಅತ್ಯಾಚಾರ ಅಂತ ಪರಿಗಣಿಸಲಾಗ್ತದೆ ಅನ್ನೋದನ್ನು ಈ ಕಾಯ್ದೆ ಹೇಳ್ತಾ ಇತ್ತು. ಪರಸ್ಪರ ಒಪ್ಪಿಗೆ ಕಾಯ್ದೆ ಅಂತೇಳಿ. ಅದು 12 ವರ್ಷದ ಮಗುವನ್ನು ಅವರು ಬಳಸ್ಕೊಳ್ಳುವಂಗಿಲ್ಲ ಲೈಂಗಿಕವಾಗಿ, ಆ ರೀತಿ ಬ್ಯಾನ್ ಮಾಡಿದ್ರು. ಆ ಬ್ಯಾನ್ ಮಾಡೋದ್ರಲ್ಲಿ ಅದರಲ್ಲಿ ಇವರ ಒಂದು ಪಾತ್ರವು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂದರೆ ರುಕ್ಮಾಬಾಯಿ ಅವರ ಒಂದು ಲೈಫನ್ನು ನೋಡ್ಕೊಳ್ತಾ ಹೋದರೆ ಬಹಳ ಬೇಜಾರಾಗ್ತದೆ. ಯಾಕೆಂದರೆ ಅಷ್ಟು ಕರಾಳತೆಯನ್ನು ಇವ್ರ ಜೀವನದಲ್ಲಿ ಅನುಭವಿಸ್ಕೊಂಡಿದ್ದಾರೆ. ಇವರು 11 ವರ್ಷದವಾಗಿದ್ದಾಗಲೇ ರುಕ್ಮಾಬಾಯಿ ಅವರನ್ನು 19 ವರ್ಷದ ದಾದಾಜಿ ಬಿಕಾಜಿ ಅವರಿಗೆ ಕೊಟ್ಟು ವಿವಾಹ ಮಾಡಲಾಗ್ತದೆ. 11 ವರ್ಷ ಇದ್ದಾಗಲೇ ರುಕ್ಮಾಬಾಯಿ ಅವರನ್ನು. ಅವ್ರು ಯಾವುದೇ 11 ವರ್ಷದಲ್ಲಿ ಏನು ಮಾಡೋಕ್ಕಾಗತ್ತೆ, ಯಾವುದೇ ಶಿಕ್ಷಣನೇ ಪಡ್ಕೊಂಡಿಲ್ಲ ಕರೆಕ್ಟಾಗಿ ಅವರು. ಬಟ್ ಅವ್ರಿಗೊಂದು ಆಸೆ ಇತ್ತು, ನಾನು ಉನ್ನತ ಶಿಕ್ಷಣ ಪಡಿಬೇಕು, ನಾನು ಏನೋ ಒಂದು ದೊಡ್ಡ ಶಿಕ್ಷಣ ಪಡಿಬೇಕು ಅಂತೇಳಿ. ಬಟ್ ಮದುವೆ ಆದಮೇಲೆ ಇವೆಲ್ಲ ಸಾಧ್ಯ ಇಲ್ಲ. ಅವರಿಗೆ ಗೊತ್ತಿಲ್ಲದ ವಯಸ್ಸಿನಲ್ಲಿ ಅವರಿಗೆ ಮದುವೆಯನ್ನು ಮಾಡ್ತಾರೆ. ಆದರೆ ಅವರಿಗೆ ಬೆಳೀತಾ ಅವಳಿಗೆ ರುಕ್ಮಾಬಾಯಿಗೆ ಗೊತ್ತಾಗ್ತಾ ಹೋಗ್ತದೆ, ನಾನಿಲ್ಲಿ ಮದುವೆ ಈ ಒಂದು ಇದರಲ್ಲಿದ್ದರೆ ನಾನು ಏನು ಮಾಡೋಕ್ಕಾಗಲ್ಲ, ನಾನು ಓದಲಿಕ್ಕಾಗಲ್ಲ ಅಂತ ಮಾಡಿದಾಗ ಅದಕ್ಕೆ ಅವರು
ವಿಚ್ಛೇದನವನ್ನು ಪಡ್ಕೊಳ್ಬೇಕು ಅಂತೇಳಿ ಕೋರ್ಟಿಗೆ ಹೋಗ್ತಾರೆ. ಆ ಕೋರ್ಟು ಬಹಳ ಇಂಪಾರ್ಟೆಂಟು. ಇದೇ ರುಕ್ಮಾಬಾಯಿ ಕೇಸ್ 1884 ಅಂತೇಳಿ ಬಹಳ ಫೇಮಸ್ ಇದು. ಈ ರುಕ್ಮಾಬಾಯಿ ಗಂಡ ಇದ್ನಲ್ಲ ದಾದಾಜಿ ಬಕಾಜಿ, ಅವನೇನು ಮಾಡ್ತಾನೆ, ಏಕೆಂದರೆ ರುಕ್ಮಾಬಾಯಿ ಹೋಗೋದೇ ಇಲ್ಲ ಗಂಡನ ಮನೆಗೆ, ರುಕ್ಮಾಬಾಯಿ ಗಂಡನ ಮನೆಗೆ ಹೋಗೋದೇ ಇಲ್ಲ. ಹಂಗಾಗಿ ಅವ್ರ ಗಂಡ ದಾದಾಜಿ ಬಿಕಾಜಿ ಏನು ಮಾಡ್ತಾನೆ, ಬಾಂಬೆ ಹೈಕೋರ್ಟಿಗೆ ಹೋಗ್ತಾನೆ. ನನ್ನ ಹೆಂಡತಿ ಮನೆಗೆ ಬರ್ತಾ ಇಲ್ಲ, ಅದರಿಂದ ಮನೆಗೆ ಬರ್ತಾ ಇಲ್ಲ, ನನ್ನ ಜೊತೆಗೆ ಬಾಳ್ವೆ ಮಾಡೋಕ್ಕೆ ನಿರಾಕರಿಸ್ತಾವಳೆ, ಹಂಗಾಗಿ ನೀವು ಆರ್ಡ್ರ್ ಮಾಡಬೇಕು ಅಂತೇಳಿ. ಅದಕ್ಕೆ ಕೋರ್ಟು ಹೇಳುತ್ತೆ, ಬಾಂಬೆ ಹೈಕೋರ್ಟ್ ಹೇಳುತ್ತೆ, ರುಕ್ಮಾಬಾಯಿ ಅವರೇ ನೀವು ಗಂಡ ಜೊತೆ ಹೋಗ್ಬೇಕೀಗ, ಇಲ್ಲ ಅಂದರೆ ನೀವು ಜೈಲಿಗೆ ಹೋಗ್ಬೇಕು, ಯಾವುದನ್ನು ಚೂಸ್ ಮಾಡ್ಕೊಂತೀರ ಅಂತ ಕೇಳಿದಾಗ ರುಕ್ಮಾಬಾಯಿ ಹೇಳ್ತಾಳೆ, ನಾನು ಜೈಲಿಗೆ ಬೇಕಾದ್ರೆ ಹೋಗ್ತೀನಿ, ಆದರೆ ನಾನು ಹೋಗಿ ಯಾವುದೇ ಕಾರಣಕ್ಕೂ ಗಂಡ ಜೊತೆ ಬದುಕಲ್ಲ. ನನಗೆ ಗೊತ್ತಿಲ್ಲದ ವಯಸ್ಸಲ್ಲಿ ಆಗಿರುವಂಥದ್ದು ಅದು, ನನಗೆ ಗೊತ್ತಿಲ್ಲದ ವಯಸ್ಸಲ್ಲಿ ಮದುವೆ ಆಗಿದೆ, ನಾನು ಯಾವುದೇ ಕಾರಣಕ್ಕೂ ಗಂಡ ಮನೆಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಬೇಕಾದ್ರೆ ಜೈಲಿಗೆ ಬೇಕಾದ್ರೆ ಹೋಗ್ಲಿಕ್ಕೆ ರೆಡಿ ಆಗ್ತೀನಿ, ನಾನು ಅಲ್ಲಿ ಹೋಗಲ್ಲ ಅಂತ ಹೇಳುತ್ತೆ. ಆಗ ಈ ನ್ಯಾಯಾಲಯ ತೀರ್ಪೇನು ಕೊಡುತ್ತಲ್ಲ, ಹೋಗಬೇಕು ಇಲ್ಲಾಂದರೆ ಜೈಲಿಗೆ ಹೋಗ್ಬೇಕು ಅಂತೇಳಿ, ಆ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ಅವರು ರಾಣಿಗೆ, ಇಂಗ್ಲೆಂಡ್ನ ರಾಣಿಗೆ ಮನವಿನ ಮಾಡ್ತಾರೆ. ನಂತರವಾಗಿ ಆ ನ್ಯಾಯಾಲಯದ ಆದೇಶ ಏನಿತ್ತು, ಏನು ಜೈಲಿಗೆ ಹೋಗ್ಬೇಕು ಇಲ್ಲಾಂದರೆ ಮನೆಗೆ ಹೋಗ್ಬೇಕು, ಗಂಡು ಮನೆಗೆ ಹೋಗ್ಬೇಕು ಅಂತೇಳಿ ಆದೇಶ ಆಗಿತ್ತಲ್ಲ, ಆ ಆದೇಶವನ್ನು ರದ್ದುಗೊಳಿಸುವ ಮುಖಾಂತರವಾಗಿ ಅಧಿಕೃತವಾಗಿ ವಿಚ್ಛೇದನವನ್ನು ಅಪ್ರೂವ್ ಮಾಡುವ ಕೆಲಸವನ್ನು ಅವತ್ತಿನ ಕಾಲದಲ್ಲಿ ಮಾಡಲಾಗ್ತದೆ. ಅದು ಒಂದು ಗೆಲುವು, ದೊಡ್ಡ ಮಟ್ಟದ ಗೆಲುವು, ಮಹಿಳೆಯರಿಗೆ ಗೆಲುವಿದು. ಆಗ ಅವರು ಹಲವಾರು ಹಿಂದೂಗಳ ಬೆಂಬಲ ಪಡ್ಕೊಂಡು ನಾನು ಡಾಕ್ಟ್ರು ಮಾಡಬೇಕು ಅಂಥೇಳಿ, ನಾನು ವೈದ್ಯಕೀಯವನ್ನು ಕಲಿಬೇಕು ಅಂತೇಳಿ ಅವರು ಮತ್ತೆ ಇಂಗ್ಲೆಂಡಿಗೆ ಹೋಗ್ತಾರೆ. ಪಡೆದು ಡಾಕ್ಟ್ರು ಓದ್ಕೊಂಡು ಭಾರತಕ್ಕೆ ಬಂದು ಭಾರತದಲ್ಲಿ ಡಾಕ್ಟ್ರ್ ಕೆಲಸವನ್ನು ಕೂಡ ಅವರು ಮಾಡ್ತಾ ಹೋಗ್ತಾರೆ. ನಂತರವಾಗಿ ಈ ಒಂದು ಕೇಸ್ ಏನಿದೆ, 884 ರುಕ್ಮಾಬಾಯಿ ಕೇಸ್ ಏನಿದೆ, ಇದು 1791 ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್ಗೆ ಬಹಳ ಇದು ಇನ್ಫ್ಲೂಯೆನ್ಸ್ ಕೂಡ ಆಗಿದೆ. ಇದು ಬೆಹರಾಮ್ಜಿ ಮಲಬಾರಿ ಅವರು ಇದರಿಂದ ಕೂಡ ಇನ್ಫ್ಲೂಯೆನ್ಸ್ ಆಗಿದ್ದರು, ಮತ್ತು ಪುಲ್ಮೋನಿ ದಾಸ್ ಅವರ ಒಂದು ಕೇಸ್ನ ಮುಖಾಂತರವಾಗಿ ಕೂಡ ಅವರು ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಮಲಬಾರಿ ಅವರು ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟನ್ನು ತರುವರಲ್ಲಿ ಬಹಳ ಯಶಸ್ವಿ ಆಗ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಕಳೆದ ಕ್ಲಾಸಲ್ಲಿ ಚರ್ಚೆ ಕೂಡ ಮಾಡಿದ್ದೆ, ಪುಲ್ಮೋನಿ ದಾಸ್ ಅವರ ಒಂದು ಇದನ್ನು ಕೂಡ ಚರ್ಚೆ ಮಾಡಿದ್ದೆ ನಿಮಗೆ. ಮತ್ತು ಮೇಯ್ನಾಗಿ ರುಕ್ಮಾಬಾಯಿ ಅವರು ಡಾಕ್ಟ್ರಾಗಿ ಓದ್ಕೊಂಡ್ಬಂದು 35 ವರ್ಷಗಳ ಕಾಲ ಅವರು ಡಾಕ್ಟ್ರಾಗಿ ಕೆಲಸವನ್ನು ಮಾಡ್ತಾರೆ. ಇತ್ತೀಚೆಗೆ ಗೂಗಲಲ್ಲೂ ಕೂಡ ಡೂಡಲನ್ನು ಪ್ರದರ್ಶನ ಮಾಡಿತ್ತು ಗೂಗಲ್ ಕೂಡ, ಅವರ 153ನೇ ಹುಟ್ಟುಹಬ್ಬದ ಒಂದು ಪ್ರಯುಕ್ತವಾಗಿ. ಇವರು ಕೊನೆಯವರೆಗೂ ಕೂಡ ಮಹಿಳೆಯರ ಶಿಕ್ಷಣಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು, ಮತ್ತು ಇವರ ಒಂದು ಹೆಸರಲ್ಲಿ ಹಲವಾರು ಕಾದಂಬರಿಗಳು ಬಂದಿವೆ, ಮತ್ತು ಮೂವಿಗಳನ್ನು ಮಾಡಿದ್ದಾರೆ. ರುಕ್ಮಾಬಾಯಿಯ ಒಂದು ಕಥೆನ ಆಧರಿಸ್ಬಿಟ್ಟು ಹಲವಾರು ಮೂವಿಗಳನ್ನು ಮಾಡಲಾಗಿದೆ. ಮತ್ತು 2017ರಲ್ಲಿ 153ನೇ ಹುಟ್ಟುಹಬ್ಬದ ಪ್ರಯುಕ್ತ ಗೂಗಲಲ್ಲಿ ಡೂಡಲ್ ಕೂಡ ಪ್ರದರ್ಶಿಸಲಾಗಿತ್ತು. IAS ಅಲ್ಲಿ ಕೇಳಿರುವಂಥ ಪ್ರಶ್ನೆ ಇದು 2020ರಲ್ಲಿ, ರುಕ್ಮಾಬಾಯಿ ಕೇಸು ಭಾರತ ಇತಿಹಾಸದಲ್ಲಿ ಯಾವುದಕ್ಕೋಸ್ಕರ ಇಂಪಾರ್ಟೆಂಟ್ ಅಪ್ಪ ಅಂತ ಕೇಳಿದಾಗ, ಮಹಿಳೆಯರು ಶಿಕ್ಷಣವನ್ನು ಪಡೆಯುವಂಥದ್ದು, ಇದಕ್ಕೇನು ಜಾಸ್ತಿ ಅವ್ರು ಮಾಡಲಿಲ್ಲ, ಸಮ್ಮತಿ ವಯಸ್ಸು ಭಾಳ, ಏಜ್ ಆಫ್ ಕನ್ಸೆಂಟ್ಗೆ ಭಾಳ ಒತ್ತನ್ನು ಕೊಟ್ಟರು, ಮತ್ತು ದಾಂಪತ್ಯದ ಹಕ್ಕನ್ನು ಕ್ಲೇಮ್ ಮಾಡುವಂಥದ್ದು, ಇದಕ್ಕೂ ಕೂಡ ಇವರ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಮಹಿಳೆ ಶಿಕ್ಷಣಕ್ಕೋಸ್ಕರ ಏನು ಹೋರಾಟ ಅಲ್ಲ, ಇದು ಇಂಪಾರ್ಟೆಂಟು, ಅವ್ರದ್ದು ಸಮ್ಮತಿ ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟು ಮತ್ತು ದಾಂಪತ್ಯದ ಹಕ್ಕನ್ನು ಕ್ಲೈಮ್ ಮಾಡುವಂಥದ್ದು ಕೂಡ ಇವೆರಡಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ಅವರು, ಮಹಿಳೆ ಶಿಕ್ಷಣಕ್ಕೋಸ್ಕರ ಅಲ್ಲ. ಬಟ್ ಡಾಕ್ಟರ್ ಅವರು ಕೆಲಸವನ್ನು ಮಾಡಿದ್ರು, ಮಹಿಳೆ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ್ರು. ಇನ್ನೊಂದು ಅದೇ ನೋಡಿರಿ, ಇದನ್ನು 2020ರಲ್ಲಿ ಕೇಳಲಾಗಿತ್ತು, ಅದೇ ಪ್ರಶ್ನೆಯನ್ನು ಸ್ವಲ್ಪ ತಿರುಚಿ, ಬೇರೆ ಥರ ತಿರುಚಿ KS ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ 2024ರಲ್ಲಿ ಬೇರೆ ಥರ ಕೇಳಲಾಗಿತ್ತು ಇದೇ ಪ್ರಶ್ನೆಯನ್ನು. 1884 ರುಕ್ಮಾಬಾಯಿ ವಿರುದ್ಧ ಬಿಕಾಜಿ ಕಾನೂನು ವಿರುದ್ಧ ವಿವಾದವು ಯಾವ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೆಸಿತು ಅಂತ ಕೇಳಿದ್ರೆ, ಮಹಿಳೆಯರು ಶಿಕ್ಷಣ ಪಡೆಯೋದು ತಪ್ಪು ಅಲ್ಲ, ದಾಂಪತ್ಯದ ಹಕ್ಕನ್ನು ಕ್ಲೇಮ್ ಮಾಡೋದು ಹೌದು, ಕುಟುಂಬಿಕ ಪಿತ್ರಾಜಿತ ಮೇಲೆ ಪುರುಷರ ಹಕ್ಕು ನೋ, ಸಮ್ಮತಿ ವಯಸ್ಸು ಇವೆರಡು, ದಾಂಪತ್ಯದ ಹಕ್ಕನ್ನು ಕ್ಲೇಮ್ ಮಾಡೋದು, ಸಮ್ಮತಿ ವಯಸ್ಸು ಇವೆರಡನ್ನು ಕೂಡ ಈ ಒಂದು ಕೇಸು ನಿಲ್ಲಿಸಿತ್ತು ಅಂತೇಳಿ ಬಹಳ ಇಂಪಾರ್ಟೆಂಟ್ ಈ ಒಂದು ಕೇಸು, ರುಕ್ಮಾಬಾಯಿ ಕೇಸಲ್ಲಿ ಕೇಳಿರೋ ಪ್ರಶ್ನೆ. ಮತ್ತು ಬೆಹರಾಮ್ಜಿ ಮಲಬಾರಿ ಅವರು ಕೂಡ ಮಹಿಳೆಯರ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ, ಬಹಳ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಮತ್ತು ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್ ಬರಲಿಕ್ಕೆ ಇವರ ಪಾತ್ರವು ಕೂಡ ಬಹಳ ಹೆಚ್ಚಾಗಿದೆ. ಅದಕ್ಕೆ ಪುಲ್ಮೋನಿ ದಾಸ್ ಪ್ರಕರಣವನ್ನು ಕೂಡ ನಿಮಗೆ ಹೇಳ್ತಾ ಹೋಗಿದೆ. ಪುಲ್ಮೋನಿ ದಾಸು 10 ವರ್ಷಕ್ಕಿಂತ ಬಹಳ ಕಡಿಮೆ ವಯಸ್ಸಿನ ಹುಡುಗಿ, ಅವಳು ಮರಣವನ್ನು ಹೊಂದ್ತಾಳೆ. ಒಂದು ನಂತರ ಇದು ದೊಡ್ಡ ಮಟ್ಟಕ್ಕೆ ಇದು ಕ್ರಿಯೇಟ್ ಆಗ್ತದೆ, ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಈ ಒಂದು ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟು 1991ರಲ್ಲಿ ಬರ್ತದೆ. ಈ ಒಂದು ಕಾಯ್ದೆ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ
ಈ ಒಂದು ಪ್ರಕಾರ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯೊಂದಿಗೆ ಯಾವುದೇ ಕಾರಣಕ್ಕೂ ಲೈಂಗಿಕತೆಯನ್ನು ಮಾಡುವಂತಿಲ್ಲ. ಅವಳು ಹೆಂಡತಿಯಾಗಿದ್ದರೂ ಕೂಡ ಅವಳ ಜೊತೆಗೆ ಇವರು ಯಾವುದೇ ರೀತಿಯಾಗಿ ಆ, ಲೈಂಗಿಕವಾಗಿ ಇಟ್ಕೊಂಡಿದ್ದಾರೆ. ಅದನ್ನು ಅತ್ಯಾಚಾರವೆಂದು ಪರಿಗಣಿಸಿಬಿಟ್ಟು ಅವರಿಗೆ 10 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಕೊಡಲಾಗ್ತದೆ. ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ಇದು ಚೈಲ್ಡ್ ಮ್ಯಾರೇಜನ್ನು ಪ್ರಿವೆಂಟ್ ಮಾಡುವ ಕೆಲಸವನ್ನು ಇದು ಮಾಡ್ತಾ ಹೋಗ್ತೀವಿ. ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್. ಇದ್ರ ಬಗ್ಗೆ ಪ್ರಶ್ನೆಗಳನ್ನು ನಾನು ಕಳೆದ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೆ. ಯು ಕ್ಯಾನ್ ಗೋ ಟು ದಟ್. ಮತ್ತು ಇನ್ನೊಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಕರ್ಸನ್ ದಾಸ್ ಮುಲ್ಜಿ ಅವರು. ಇವರು ಕೂಡ ಮಹಿಳಾ ಶಿಕ್ಷಣಕ್ಕೋಸ್ಕರ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಮಹಿಳೆಯರ ಹಕ್ಕುಗಳಿಗೋಸ್ಕರ, ಎಸ್ಪೆಷಲಿ ಮಹಿಳೆಯರ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಕರ್ಸನ್ ದಾಸ್ ಮುಲ್ಜಿ ಅವರು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಜನಿಸ್ತಾರೆ. ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಫಿಯರ್ಲೆಸ್ ಜರ್ನಲಿಸ್ಟ್ ಕರಿತೀವಿ, ಯಾವುದೇ ಭಯಪಡದ ಜರ್ನಲಿಸ್ಟ್. ಇವರು ಭಯ ಪಡ್ತಾ ಇರಲಿಲ್ಲ, ಏನು ಬೇಕಾದ್ರೂ ಬರಿತಾ ಇದ್ರು. ಇವರು ಸತ್ಯಪ್ರಕಾಶನ ಸ್ಥಾಪನೆ ಮಾಡಿ ಗುಜರಾತಿ ನ್ಯೂಸ್ ಪೇಪರ್ ಇದು ಸತ್ಯಪ್ರಕಾಶ್ ಅಂತೇಳಿ ಗುಜರಾತಿ ಪತ್ರಿಕೆ ಅದು. ಅದನ್ನು ಆರಂಭ ಮಾಡಿ ವಿಧವಾ ಪುನರ್ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ. ಮತ್ತು ಆ ಒಂದು ಪತ್ರಿಕೆಯಲ್ಲಿ ಅವರು ಏನು ಈ ಸಿಸ್ಟಮಲ್ಲಿ ಮಹಿಳೆಯರನ್ನು ಉನ್ನತ ವರ್ಗದವರು ಅಥವಾ ಆ ದೇವಸ್ಥಾನದವರು ಯೂಸ್ ಮಾಡ್ಕೊಳ್ತಾ ಇದ್ರು, ದೇವರ ಹೆಸರಲ್ಲಿ ದೇವಸ್ಥಾನಗಳನ್ನು ಬಳಸ್ಕೊಳ್ತಾ ಇದ್ರು. ಅದರ ವಿರುದ್ಧವಾಗಿ ಇವರು ಬರೀತಾರೆ. ಅದನ್ನು ಬರೆದಾಗ ಅದನ್ನು ಬರೆದ ಯಾರು ಬರೀತಾರಲ್ಲ, ಅದು ಯಾರು ವಿರುದ್ಧವಾಗಿ ಬರೀತಾರಲ್ಲ, ಅವರು ಆ ಮಹಾರಾಜ ವ್ಯಕ್ತಿ, ಆ ಗ್ರೇಟ್ ವ್ಯಕ್ತಿ ಏನು ಮಾಡ್ತಾನೆ, ಅದ್ರ ವಿರುದ್ಧವಾಗಿ ಇವ್ರ ಮೇಲೆ ಮಾನನಷ್ಟ ಕೇಸನ್ನು ಹಾಕ್ತಾನೆ. ಬಿಕಾಸ್ ಅವಾಗ ದೇವದಾಸಿ ಪದ್ಧತಿ ಎನ್ನುವಂಥದ್ದು, ದೇವದಾಸಿಯವರು ಉನ್ನತ ವರ್ಗದವರಿಗೆ ಸುಖವನ್ನು ಕೊಡಲಿಕ್ಕೇ ಇರೋದು ಅಂತೇಳಿ ನಂಬಲಾಗಿತ್ತು. ಅವರು ಸುಖವನ್ನು ಕೊಟ್ಟು ಅವಳು ಏನೋ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂಥರ ನಂಬಿಸಲಾಗಿತ್ತು. ಅದನ್ನು ಟೀಕೆ ಮಾಡಿ ಇವರು ಸತ್ಯಪ್ರಕಾಶಲ್ಲಿ ಪತ್ರಿಕೆಯಲ್ಲಿ, ಗುಜರಾತಿ ಪತ್ರಿಕೆಯಲ್ಲಿ ಇವರು ಬರೀತಾರೆ. ಆಗ ಆ ಮಹಾರಾಜ ಅನ್ನುವಂಥ ವ್ಯಕ್ತಿ ಜಾದುನಾಥ್ಜಿ ಅಂತೇಳಿ ಅವ್ರು ಏನು ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಬಾಂಬೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಮಾನನಷ್ಟ ಕೇಸ್ ಹಾಕ್ತಾರೆ ಇವ್ರ ಮೇಲೆ, ಕರ್ಸನ್ ದಾಸ್ ಮುಲ್ಜಿ ಅವ್ರ ಮೇಲೆ. ಆ ಮಾನನಷ್ಟ ಕೇಸ್ ಅದೇ ಮಹಾರಾಜ ಲೈಬಲ್ ಕೇಸ್ ಅಂತೇಳಿ 1862ರಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಕರಣ ಇದು ಬಹಳ ಇಂಪಾರ್ಟೆಂಟ್ ಪ್ರಕರಣ. ಇದರಲ್ಲಿ ವಾದಾಗಿ ಕೋರ್ಟ್ ಹೇಳುತ್ತೆ, ಇದರಲ್ಲಿ ಯಾವುದೇ ಇದನ್ನು ಬಹಿರಂಗ ಆಗಿ ನಿಮ್ಮದೇನು ಪರ್ಸ್ನಲ್ ಅವರು ಟಾರ್ಗೆಟ್ ಮಾಡಿಲ್ಲ, ನೀವೇನು ಮಿಸ್ಯೂಸ್ ಮಾಡ್ಕೊತಾ ಬರೆದಿದ್ದಾರೆ. ಹಂಗಾಗಿ ಈ ಒಂದು ತೀರ್ಪನ್ನು ಹೇಳುತ್ತೆ, ಯಾವುದೇ ನಿಮ್ಮ ಮಾನನಷ್ಟ ಆಗಿಲ್ಲ. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿತದೆ ಈ ಒಂದು ಪ್ರಕರಣ. ಮತ್ತು ಧಾರ್ಮಿಕ ನಾಯಕರು ಕಾನೂನಿಗಿಂತ ಮೇಲಲ್ಲ ಅಂತೇಳಿ ಇದು ಹೇಳ್ತಾ ಹೋಗ್ತದೆ. ನೀವೇನೋ ಧರ್ಮದ ಹೆಸರಲ್ಲಿ ಏನೇನೋ ಮಾಡ್ಕೊತಾ ಹೋದರೆ ಅದನ್ನು ನಾವು ಕೇಳೋಕ್ಕಾಗಲ್ಲ ಅಂತೇಳಿ ಆ ತೀರ್ಪು ಒಂದು ಕೋರ್ಟು ಇದರಲ್ಲಿ ಈ ಪ್ರಕರಣದಲ್ಲಿ ತೀರ್ಪನ್ನು ಕೊಡ್ತದೆ. ಬಹಳ ಇಂಪಾರ್ಟೆಂಟ್ ಪ್ರಕರಣ ಇದು. ಹಾಗಾಗಿ ಇದು ಜರ್ನಲಿಸಮ್ಗೆ ಕೊಟ್ಟಂತಹ ಒಂದು ದೊಡ್ಡ ಒಂದು ವಿನ್ ಅಂತ ಹೇಳ್ಬೋದು. ಜರ್ನಲಿಸಮ್ಗೆ ಆದಂತಹ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು ಈ ಒಂದು ಪ್ರಕರಣ, ಮಾನನಷ್ಟ ಪ್ರಕರಣ, ಮಹಾರಾಜ ಲೈಬಲ್ ಕೇಸ್. ಇದನ್ನು ಕೂಡ ಜೈಲ್ ವಾರ್ಡರಲ್ಲಿ ಕೇಳಿದರೆ ಎಕ್ಸಾಮ್ಸಲ್ಲಿ ನೋಡ್ರಿ. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಲಿಕ್ಕೆ ಸತ್ಯಪ್ರಕಾಶ್ ಎಂಬ ಗುಜರಾತಿ ಪತ್ರಿಕೆಯನ್ನು ಆರಂಭ ಮಾಡೋರು ಯಾರಪ್ಪ ಅಂದರೆ ಕರ್ಸನ್ ದಾಸ್ ಮುಲ್ಜಿ. ಜೈಲ್ ವಾರ್ಡರಲ್ಲಿ 2019ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡ್ರಿ, ನೋಡ್ಕೊಂಬೋಣ. ವಿಧವಾ ಪುನರ್ವಿವಾಹಕ್ಕೆಂದು ಯಾರು ಹೋರಾಟ ಮಾಡಿದ್ರು? ಈಶ್ವರ ವಿದ್ಯಾಸಾಗರ್ ಹೋರಾಟ ಮಾಡಿದ್ರು, ವೀರಸಲಿಂಗಂ ಪಂತುಲು, ಪ್ರೊಫೆಸರ್ ಡಿ ಕೆ ಕರ್ವೆ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ದಾರೆ. ಇದನ್ನು ಕೂಡ PSI 2020ರಲ್ಲಿ ಕೇಳಿದ್ದಾರೆ ನೋಡ್ರಿ. ಮತ್ತು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ PSIಯಲ್ಲಿ ಕೂಡ. ಇದನ್ನು 1856ರಲ್ಲಿ ಬಂದ ಹಿಂದೂ ವಿಧವಾ ಪುನರ್ವಿವಾಹ ಕಾನೂನು, 1856ರಲ್ಲಿ ಬಂದಿರುವಂಥದ್ದು ಕಾನೂನದು. ಈಶ್ವರಚಂದ್ರ ವಿದ್ಯಾಸಾಗರ್ ಒಂದು ಕೊಡುಗೆ ಕೂಡ ಹೌದು. 1850ರಲ್ಲಿ ವಿಷ್ಣುಶಾಸ್ತ್ರಿ ಪಂಡಿತ ವಿಧವಾ ಪುನರ್ವಿವಾಹ ಸಂಸ್ಥಾಪಿಸಿದರು. ಪ್ರೊಫೆಸರ್ ಕಾರ್ವೆ ಅವರು ಮುಂಬೈಯಲ್ಲಿ ಭಾರತೀಯ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ರು. ನೋಡಿರಿ, ಇವೆರಡು ಕರೆಕ್ಟ್, 1 ಮತ್ತು 3 ಸರಿಯಾಗಿವೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಯು ಕ್ಯಾನ್ ಗೋ ಟು ದಟ್. ಸುಮ್ಮನೆ ಒಂದು ರೆಫರೆನ್ಸಿಗೆ ಕೊಟ್ಟಿದ್ದೀನಿ ನಿಮಗೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಕೊಡ್ತಾ ಬಂದಿದ್ದೀನಿ ನೋಡಿರಿ. ಎಲ್ಲ ಎಕ್ಸಾಮ್ಸಲ್ಲಿ ಏನೇನು ಕೇಳಿದರೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಟು ದಟ್. ಇದನ್ನು ಪಾಸ್ ಮಾಡಿ. ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಇದನ್ನು ಈ PDF ಹಾಕಿರ್ತೀನಿ. ಎಲ್ಲ PDF ನಿಮ್ಗೆ ಹಾಕ್ತಾ ಇದ್ದೀನಿ ಆಲ್ರೆಡಿ. ಕ್ವಶನ್ಸ್ಗಳನ್ನ ಅಪ್ಡೇಟ್ ಮಾಡಿ ನೋಡಿ. ಎಕ್ಸ್ಟ್ರಾ ಪಾಯಿಂಟ್ಸ್ಗಳೆಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗ್ತದೆ. ಯಾವ ಪ್ರಶ್ನೆಗಳು ಕೂಡ ಎಕ್ಸಾಮ್ಸಲ್ಲಿ ಮಿಸ್ ಆಗಲ್ಲ. ನೋಡ್ಕೊಂಬನ್ನಿ.
ಇವೆಲ್ಲ ನೀವು ನೋಡ್ಕೊಳ್ಳಿ. ಆನ್ಸರ್ನ ಅಲ್ಲೇ ಕೊಟ್ಟಿದ್ದೀನಿ ನೋಡಿ. ಆನ್ಸರ್ನ ಮಾರ್ಕ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ನೋಡಿರಿ, ಒಂದಿವ್ಸ ಬರೀರಿ ಎಲ್ಲವನ್ನು ಕೂಡ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದು ಅಷ್ಟೇ. ಇವೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಾಂದರೆ PDF ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ, ಸತಿ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಇವೆಲ್ಲ ನಿಮಗೆ ರಿವಿಷನ್ ಮಾಡಲಿಕ್ಕೆ ಮತ್ತು ಯಾವುದೋ ಪ್ರಶ್ನೆ ಮಿಸ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಈ ಪ್ರಶ್ನೆಗಳು ಎಲ್ಲವನ್ನೂ ಕೂಡ ನಿಮಗೆಲ್ಲ ಹಾಕಿದ್ದೀನಿ. ಯಾವ ಪ್ರಶ್ನೆ ಕೂಡ ಮಿಸ್ ಆಗಬಾರ್ದು. ಮತ್ತು ಕರ್ನಾಟಕದ ಬಗ್ಗೆನೂ ಕೂಡ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದೀನಿ ನೋಡ್ರಿ. ಬೆಂಗಳೂರಿನಲ್ಲಿ ಮಹಿಳಾ ಸೇವಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಜಯಮ್ಮ ಅಣ್ಣಯ್ಯ. ಮಹಿಳಾ ಸೇವಾ ಸಮಾಜದ ಮುಖ್ಯ ಉದ್ದೇಶ ಮಹಿಳೆಯರಲ್ಲಿ ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವಂಥದ್ದು. ಕರ್ನಾಟಕದ ಯಾವ ಸಾಮಾಜಿಕ ಸುಧಾರಕರು ಪಂಡಿತ ಮತ್ತು ರಾಜಕೀಯ ಚಿಂತಕರೆಂದು ಪ್ರಸಿದ್ಧರಾಗಿದ್ದಾರೆ? ವೆಂಕಟ ಕೃಷ್ಣಯ್ಯ. ಯಾವ ಸುಧಾರಕರು ಕನ್ನಡದಲ್ಲಿ ಕವಿ ಮತ್ತು ಪತ್ರಕರ್ತರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅಂದರೆ ಆಲೂರು ವೆಂಕಟರಾವ್. ಕರ್ನಾಟಕದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಪ್ರಮುಖವಾಗಿ ಶ್ರಮಿಸಿದವರು ಯಾರಪ್ಪ ಅಂದರೆ ಜಯಮ್ಮ ಅಣ್ಣಯ್ಯ. ಈ ಕೆಳಗಿನ ಯಾವ ಸಮಾಜ ಸುಧಾರಕ ಮೊದಲ ಮಹಿಳಾ ಕರ್ನಾಟಕ ಬಾರ್ ಕೌನ್ಸಿಲ್ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅಂತಂದರೆ ಪ್ರಮೀಳಾ ನೇಸರ್ಗಿ. SDA ಕೋರ್ಟ್ 2019 ಕೂಡ ಪ್ರಶ್ನೆ ಕೇಳಿದ್ದಾರೆ. ಯಾವ ಸುಧಾರಕರು ಆದಿಕವಿ ಪಂಪ ಎಂದು ಪ್ರಸಿದ್ಧರಾಗಿದ್ದಾರೆ? ಆಲೂರು ವೆಂಕಟರಾವ್. ಇವೆಲ್ಲ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಂಗಾಗಿ ಕೊಟ್ಟಿದ್ದೀನಿ ನೋಡಿರಿ, ಎಕ್ಸಾಮ್ಸಲ್ಲಿ ಕೇಳುವಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ ನಿಮಗೆ. ಮಿಸ್ ಆಗಬಾರ್ದು ಯಾವುದು. ಎಕ್ಸ್ಟ್ರಾ ಪಾಯಿಂಟ್ಸ್. ಕುಡಿಯರಸು. ಅದೇನೊಂದು, ಯಾವುದೇ ಧರ್ಮ, ಯಾವುದೇ ಜಾತಿ, ಮಾನವ ಕುಲಕ್ಕೆ ದೇವರು ಇಲ್ಲ ಎಂಬ ಒಂದು ಪ್ರಸಿದ್ಧ ಘೋಷಣೆಯನ್ನು ಕೊಟ್ಟರು ಯಾರಪ್ಪ ಅಂದರೆ ಸಹೋದರನ್ ಅಯ್ಯಪ್ಪನ್. ಅದೇ ಶ್ರೀ ನಾರಾಯಣ ಗುರು ಅವರು ಹೇಳಿರುವಂಥದ್ದು ಒನ್ ಕ್ಯಾಸ್ಟ್, ಒನ್ ರಿಲಿಜನ್, ಒನ್ ಗಾಡ್ ಅಂತೇಳಿದ್ದು. ಯಾವುದೇ ಧರ್ಮ, ಯಾವುದೇ ಜಾತಿ, ಮಾನವ ಕುಲಕ್ಕೆ ದೇವರಿಲ್ಲ ಅಂತ ಹೇಳಿದವರು ಸಹೋದರನ್ ಅಯ್ಯಪ್ಪನ್. PSI 2021 ಕೇಳುವಂಥ ಪ್ರಶ್ನೆ ಇತ್ತು. ಇನ್ನೊಂದು ಪ್ರಶ್ನೆ ಕೇಳಿ ನೋಡಲಿ, AS 2020 ಅಸ್ಪೃಶ್ಯ ಜನಸಮುದಾಯವನ್ನು ಓದುಗರನ್ನಾಗಿ ಗುರಿ ಇಟ್ಟುಕೊಂಡ ಮೊದಲ ಮಾಸಿಕ ಜರ್ನಲ್ ವಿಟಾಳ ವಿಧ್ವಂಸಕವನ್ನು ಪ್ರಕಟಿಸಿದವರು ಯಾರಪ್ಪ ಅಂದರೆ ಗೋಪಾಲ ಬಾಬು ವಾಲಂಕರ್ ಅಂತೇಳಿ. ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ರೆಫರೆನ್ಸ್ ನೋಡ್ಕೊಳ್ಳಿ, ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಯಾವುದು ಮಿಸ್ ಆಗಬಾರ್ದು ಅಂತ ಕೊಟ್ಟಿದ್ದೀನಿ. ಮತ್ತೆ ಮಿಸ್ಟೇಕ್ ಮಾಡ್ಕೋಬಾರ್ದು ನೀವು. ಓಕೆ, ಐ ಹೋಪ್ ಈ ಚಾಪ್ಟರ್ ಇಲ್ಲಿಗೆ ಮುಗೀತು. ನೆಕ್ಸ್ಟು ಮತ್ತೆ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಳ್ತೇನೆ, ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಇಷ್ಟೆಲ್ಲ ಡೀಟೇಲ್ಡಾಗಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಆ ಕೆಲಸನ ನಮ್ಮ ತಂಡ ಮಾಡ್ತಾ ಇದೆ. ಇದನ್ನು ಉಪಯೋಗ ಪಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ.